Good evening, everyone. On behalf of Minds United for Health Sciences and Humanity Trust, a warm welcome to all the teachers and parents who have joined this program, which has been planned exclusively for creating awareness among the parents and teachers about special issues in girls. ಎಲ್ರಿಗೂ ನಮಸ್ಕಾರ. ಮೈಂಡ್ಸ್ ಯುನೈಟೆಡ್ ಫಾರ್ ಹೆಲ್ತ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟಿ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಶಿಕ್ಷಕರು ಮತ್ತು ಪೋಷಕರಿಗೆ ಹೆಣ್ಣು ಮಕ್ಕಳಲ್ಲಿ ಆಗುವ ವಿಶೇಷವಾದ ಸಮಸ್ಯೆಗಳ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಇದರಲ್ಲಿ ಸೀನಿಯರ್ ಡಾಕ್ಟರ್ ಆಗಿರುವಂತ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರಿದ್ದಾರೆ, ಡಾಕ್ಟರ್ ಕುಸುಮಾ ಅವರಿದ್ದಾರೆ, ಡಾಕ್ಟರ್ ವಾಣಿ ಕೃಷ್ಣಮೂರ್ತಿ ಅವರಿದ್ದಾರೆ ಅಂಡ್ ವೈಷ್ಣವಿ ಕನ್ಸಲ್ ಅವರಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ವಿಚಾರವಾಗಿ ಮಾತಾಡ್ತಾರೆ. ಅದ ನಂತರ ಯಾವುದೇ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ನಾನು ಮೊದಲನೇ ಬಾರಿಗೆ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವ್ರನ್ನ ಕೇಳ್ಕೊಳ್ತೀನಿ. ಮೇಡಮ್, ದಯವಿಟ್ಟು ನಿಮ್ಮ ಇದನ್ನ ಪ್ರಾರಂಭಿಸಬಹುದು. ನಮಸ್ಕಾರ. ನಮಸ್ಕಾರ. ಮೊದಲು ನನಗೆ ನೀವು ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. Now I will share my screen. ಬರ್ತಾ ಇದೆಯಾ ಕಿಶೋರ್? ಎಸ್ ಮೇಡಮ್, ಬರ್ತಾ ಇದೆ ಮೇಡಮ್. ಈಗ ಮೆನ್ಸ್ಟ್ರೇಷನ್ ಅಂದ್ರೆ ಏನು ಅಂತ, ವಾಟ್ ಈಸ್ ಮೆಂಟ್ ಬೈ ಮೆನ್ಸ್ಟ್ರೇಷನ್? ಅದು ಗ್ರೀಕ್ ವರ್ಡ್ ಮೆನಾಸ್ ಅಂತಂದ್ರೆ ತಿಂಗಳಿಗೆ ಅಂತ, ತಿಂಗಳಿಗೆ ಬರೋ ರಕ್ತಸ್ರಾವ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಋತುಸ್ರಾವ, ಮಾಸಸ್ರಾವ ಅಂತ ಅಂತಾರೆ. ಇದು ಬರೇ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಕೆಲವು ಬ್ಯಾಟ್ಸು ಅದ್ರಗೂ ಬರ್ತಿರ್ತದೆ. ಈಗ ಇದಕ್ಕೆ ಋತುಸ್ರಾವ ಎಷ್ಟು ದಿವಸಕ್ಕೆ ಒಂದ್ಸಲ ಬರ್ತದೆ ಅಂತಂದ್ರೆ once in 28 to 30 days. ಕೆಲವರಲ್ಲಿ more than 30 days, ಫಾರ್ ಎಕ್ಸಾಂಪಲ್ 35 days ಬರ್ಬೋದು, ಕೆಲವೊಬ್ಬರಿಗೆ 24 ದಿವಸಕ್ಕೆ ಬರ್ಬೋದು. ಸೊ ಎನಿವೇ more than 38 days, ಲೆಸ್ than 24 days ಇದ್ರೆ ಇಟ್ಸ್ ನಾಟ್ ನಾರ್ಮಲ್. ಸೊ ಆ ಟೈಮ್ನಾಗೆ ನೀವು ವೈದ್ಯರ ಹತ್ರ ಹೋಗಿ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾಗ್ತದೆ. ಸೊ ನಾರ್ಮಲಿ ಇಟ್ ಈಸ್ ಅರೌಂಡ್ ಅಬೌಟ್ 28 to 30 days. ದಟ್ ಇಸ್ ದ ಫ್ರೀಕ್ವೆನ್ಸಿ. Now how much is the quantity? Quantity normally it is about 30 ml, about 30 ml, 30 to 80 ml. ಅದು 80 ml ಗಿಂತ ಜಾಸ್ತಿ ಇದ್ರೆ ಅದು ಅವಾಗ ಹೆವಿ ಬ್ಲೀಡಿಂಗ್ ಇದೆ. ಯಾಕಂದ್ರೆ ಎಲ್ರಿಗೂ ಒಂದೇ ಸಮಯ ಇರುವುದಿಲ್ಲ, ಕೆಲವೊಬ್ಬರಿಗೆ ಜಾಸ್ತಿ, ಕೆಲವೊಬ್ಬರಿಗೆ ಕಮ್ಮಿ. ಅವ್ರವ್ರ ಮೈ ಗುಣಕ್ಕೆ ಅನುಗುಣವಾಗಿ ಅದು ಇರ್ತದೆ. ಜಾಸ್ತಿ ಇದ್ರೆ ಅವಾಗ ಅವರು ಹೋಗಿ ತೋರಿಸ್ಬೇಕಾಗ್ತದೆ. ತೀರಾ ಕಡಿಮೆ ಇರ್ಬೋದು ಅಂತವ್ರು ಏನಾದ್ರು ಇದ್ರೆ ತೋರಿಸ್ಬೇಕು. ಇಲ್ಲಾಂದ್ರೆ ಏನಾದ್ರು ಅವ್ರವ್ರದ್ದು ಮೈ ಗುಣಕ್ಕೆ ತಕ್ಕ ಅದು ಇರ್ತದೆ. ಇವ್ರು ಎಲ್ರಿಗೂ ಒಂದೇ ಇರ್ಬೇಕು ಅಂತಿಲ್ಲ. ಆಮೇಲೆ ಇದು ಮೆನ್ಸ್ಟ್ರೇಷನ್ ನಮ್ಗೆ ಬರೋದು ಹೇಗೆ ಗೊತ್ತಾಗ್ತದೆ ಅಂತ, ಮೊದಲೇ ಸಲ ಬಂದಾಗ ನಮ್ಗೆ ಗಾಬರಿ ಆಗ್ಬೋದು, ಅದಕ್ಕೇನೋ ಗಾಯ ಆಗಿದೆ, ಏನೋ ಆಗಿದೆ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಸುಮಾರಾಗಿ 14 ವರ್ಷಕ್ಕೆ ನಮ್ಮ ದೇಶದೊಳಗೆ ಅದು ಮೊದಲೇ ಸಲ ಶುರು ಆಗ್ತದೆ. ಈಗೀಗ ವೆಸ್ಟರ್ನ್ ಕಂಟ್ರೀಸ್ ಒಳಗೆ ದೇ ಆರ್ ಗಿವಿಂಗ್ ಸಮ್ ಹಾರ್ಮೋನ್ಸ್ to the cows and all that. Because of that, these hormones are transmitted from the milk of the cows to the human beings. ಮಕ್ಕಳಲ್ಲಿ ಅದು ಹೋಗಿರೋದ್ರಿಂದ sometimes they may have early menstruation. So it now, but anyway, more than 17, 18 it's not normal. It should be around 14 or 15 years. In our country it is around about 14 years. It may be 13, it may be 11. Okay. Now how do you know that you are going to get your menstruation? Now first time it's okay, but subsequently ಅದು ಫಸ್ಟ್ ಟೈಮ್ ಯಾವಾಗ ಬರ್ತದೆ ಅಂತ ಹೇಳೋದು ಇಲ್ಲಿ ಸಮಯ ಇಲ್ಲ. ಆದ್ರೆ ಬಂದ ಮೇಲೆ ಏನಾಗ್ತದೆ ಅಂದ್ರೆ ಪ್ರತಿ ತಿಂಗಳ ಬರೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಸ್ವಲ್ಪ ಹೊಟ್ಟೆ ನೋವು ಶುರು ಆಗ್ಬೋದು, ಒಂಥರ ಡಿಪ್ರೆಷನ್ ಆಗ್ಬೋದು, ಎದೆ ಭಾರ ಅನ್ಸ್ಬೋದು, ತಲೆನೋವು ಬರ್ಬೋದು, ಈ ತರ ಏನೋ ಒಂದು ಸಿಂಪ್ಟಮ್ ಅವ್ರಿಗೆ ಬರ್ತದೆ. ಅದಕ್ಕೆ ಕೆಲವಕ್ಕೆ PMS ಅಂತಾರೆ, ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್. ಇದ್ರ ಬಗ್ಗೆ ಮುಂದಿನವರು ಮಾತಾಡ್ತಾರೆ. ಇದು ನಿಮ್ ಸ್ಕೂಲ್ ನಲ್ಲಿ ನೀವೆಲ್ಲ ಕಲ್ತಿರ್ಬಹುದು, ಬಿಕಾಸ್ ದಿಸ್ ಪಿಕ್ಚರ್ ಇಸ್ ಯುವರ್ ಬಯಾಲಜಿ ಟೀಚರ್ ಮೈಟ್ ಹ್ಯಾವ್ ಶೋಡ್ ಯು. ದಿಸ್ ಇಸ್ ಅ ಯೂಟ್ರಸ್ ಅಂಡ್ ದೀಸ್ ಆರ್ ದ ಓರಿಸ್. ಅಂಡಾಶಯ ಅಂತಾರೆ, ಡಿಂಬನಾಳ ಅಂತಾರೆ ಅಥವಾ ಟ್ಯೂಬ್ ಅಂತಾರೆ. ಇದು ಯೂಟ್ರಸ್, ಇದು ಓರಿ. ಸೊ ಪ್ರತಿ ತಿಂಗಳು ಓರಿಯಿಂದ ಒಂದು ಓವಾ ಬರ್ತದೆ. ಅದು ಸ್ಪರ್ಮ್ ಜೊತೆ ಮೀಟ್ ಆದ್ರೆ ದೆನ್ ದ ಬೇಬಿ ಡೆವಲಪ್ಸ್ ಇನ್ಸೈಡ್ ದ ಯೂಟ್ರೈನ್ ಕ್ಯಾವಿಟಿ. ಇಲ್ಲಿ ಮಗು ಬೆಳೀತದೆ. ಇಲ್ಲಿ ಸ್ಪರ್ಮ್ ಜೊತೆ ಅಥವಾ ಇದು ಶುಕ್ರಾಣು ಅಥವಾ ಇದು ಧಾತು ಅದ್ರ ಜೊತೆ ಅದು ಮಿಳಿತಗೊಂಡಿಲ್ಲ ಅಂದ್ರ ಅವಾಗ ಒಳಗಡೆ ಈ ಆವರಣ, ಮಗು ಬೆಳಿಲಿಕ್ಕೆ ಏನು ಆವರಣ ಒಳಗೊಂದು ಬೆಳೆದಿರ್ತದೆ, ಯೂಟ್ರಸ್ ಅಥವಾ ಗರ್ಭಾಶಯದೊಳಗೆ ಬೆಳೆದಿರ್ತದೆ, ಅದು ದಪ್ಪಾಗಿ ಬೆಳೆದಿರ್ತದೆ. ಅದು ಸುಪ್ಪತ್ತಿಗಳಿಗೆ
ಮಲಗೋ ಹಾಗೆ ದಪ್ಪಾಗಿ ಬೆಳೆದಿರ್ತದೆ. ಅದು ಮಗು ಬೆಳೆಯೋದು ಇಲ್ಲ ಅಂತಂದ ಕೂಡಲೇ ಇದೆಲ್ಲಾನು ಹೊರಗಡೆ ಬರ್ತದೆ. ಅದಕ್ಕೆ ನಾವು ಮೆನ್ಸ್ಟ್ರೇಷನ್ ಅಂತೀವಿ. ಇದು ಯೋನಿ ಮುಖಾಂತರ ಬರ್ತದೆ. ಸೊ ಪ್ರತಿ ತಿಂಗಳು ಅದಕ್ಕೆ ನೋವು ಆಗೋದಿಲ್ಲ, ಹಂಗೇನು ಇರುದಿಲ್ಲ. ಅದು ನಾರ್ಮಲಿ ಅದು ನೋವು ಆಗೋದಿಲ್ಲ, ತಾನೇ 2-3 ದಿವಸ ಇದ್ದು ಹೋಗ್ತದೆ. ಈಗ ನಮ್ಮ ದೇಶದೊಳಗೆ ಸರಸ್ವತಿ ವಿದ್ಯಾದೇವತೆ, ಲಕ್ಷ್ಮಿ, ಹಣದ ದೇವತೆ, ಹಂಗೆ ಇದು ಪಾರ್ವತಿ ಯೋನಿ ಇದ್ರದ್ದು ದಾಕ್ಷಾಯಿಣಿ. ಶಿವ ತಾಂಡವ ನೃತ್ಯ ಮಾಡಿದಾಗ ಅವನು ಇದು ಮಗು ಇವಳು ದಾಕ್ಷಾಯಿಣಿ ತೀರ್ಕೊಂಡ್ಮೇಲೆ ಅವಳದೊಂದು ಭಾಗ ಇಲ್ಲಿ ಬಿತ್ತು ಅಂತ ನಮ್ಗೆ ಕತೆ ಒಳಗೆ ಬರ್ತದೆ. ಅದು ಅಸ್ಸಾಂದಾಗ ಬಿದ್ದಿತ್ತು, ಅದಕ್ಕೆ ಕಾಮಾಖ್ಯ ದೇವಾಲಯ ಅಂತಾರೆ. ಅಲ್ಲಿ ಇದು ಪಾರ್ವತಿಗೆ ಇಲ್ಲಿ ಮುಂಚೆ ಕುಂಕುಮ ಹಚ್ತಾರೆ, ಮೇಲೆ ನೀರ್ ಹಾಕ್ತಾರೆ. ಇಟ್ ಲುಕ್ಸ್ ಲೈಕ್ ಮೆನ್ಸ್ಟ್ರೇಷನ್, ಇಟ್ ಲುಕ್ಸ್ ರೆಡ್ ಬಿಕಾಸ್ ಆಫ್ ದಿ ಕುಂಕುಮ. ನಾವು ದರ್ ಆರ್ ಮೆನಿ ಟ್ಯಾಬೂಸ್ ಅಥವಾ ಮಿತ್ಸ್. ನಾವು ಏನಂತಂದ್ರೆ ಮುಟ್ಟು ಬಂದಾಗ ಅವರು ನಾಚಿಕೆ ಪಟ್ಕೊಂಡ್ಬಿಡ್ತಾರ, ಅಯ್ಯೋ ಅದೇನೋ ಆಯ್ತು ಅಂತ ನೋಡ್ತಾರ, ಏನೋ ಒಂದು ತಪ್ಪಾಯ್ತು. ಅದೇನ್ ತಪ್ಪಲ್ಲ, ಅದೊಂದು ದೈಹಿಕ ಬೆಳವಣಿಗೆ. ಮೊದ್ಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ನಮ್ಮ ಅಜ್ಜಿ ಕಾಲದೊಳಗೆ ಬೂದಿ ಒಂದು ಚೀಲ ಮಾಡಿ ಅದ್ರಿಗೆ ಬೂದಿ ಹಾಕಿ ಅದನ್ನ ಉಪಯೋಗಿಸಿ ಎಸ್ತು ಬಿಡ್ತಿದ್ರೆ. ದಾಟ್ ವಾಸ್ ದಿ ಡಿಸ್ಪೋಸಬಲ್ ನ್ಯಾಪ್ಕಿನ್ಸ್ ಇನ್ ದೋಸ್ ಡೇಸ್. ಕೆಲವು ಕಡೆ ಇದನ್ನ ಏನು ಎಲೆ ಯೂಸ್ ಮಾಡೋದು ಅವರೆಲ್ಲ ಮಾಡ್ತಿದ್ರಂತೆ. ಕೆಲವರು ಮರಳುಗಾಡಿನೊಳಗಿದ್ದವ್ರು ಮರಳು ಇವು ಒಂದು ಚೀಲ ಹಾಕಿ ಅದನ್ನು ಉಪಯೋಗಿಸ್ತಿದ್ರಂತೆ. ಈಗ ಅವನು ಯಾವ ಮಾಡೋದಿಲ್ಲ. ಹೀಗೆ ಆಮೇಲೆ ಇನ್ನೇನಂತಂದ್ರೆ ಈಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ ಈಗ, ಅಥವಾ ಬಟ್ಟೆ ಯೂಸ್ ಮಾಡ್ಬೋದು. ಆ ಟೈಮ್ನಾಗ ಸ್ನಾನ ಮಾಡಬಾರ್ದು, ಆಮೇಲೆ ತಲೆ ಸ್ನಾನ ಮಾಡಬಾರ್ದು, ಮೈ ಸ್ನಾನ ಮಾಡಬಾರ್ದು, ಅವ್ರ ಧ್ವನಿ ಯಾರು ಕೇಳಬಾರ್ದು, ಅವ್ರನ್ನ ಒಂದ್ ಕಡೆ ಕೂಡಿಸ್ಬಿಡೋದು, ಅವ್ರು ಮಾತಾಡೋದು ಯಾರಿಗೂ ಕೇಳಿಸ್ಬಾರ್ದು, ಅವ್ರು ಮುಟ್ಟಬಾರ್ದು. ಈ ತರ ಪದ್ಧತಿ ಕೆಲವ್ರ ಮನೆಯೊಳಗೆ ಇರ್ತದೆ. ಅದು ಏನು ಅಂತ ಅದು ಸರಿಯಲ್ಲ. ಮೊದ್ಲಿನ ಕಾಲಕ್ಕಾದ್ರೆ ಯಾಕೆ ಮಾಡಿದ್ರು ಅಂದ್ರೆ 3 ತಿಂಗಳ ಹೆಣ್ಮಕ್ಳಿಗೆ ರೆಸ್ಟ್ ಸಿಗ್ಲಿ, 27 ದಿವಸ ಕೆಲಸ ಮಾಡಿರ್ತಾರೆ, 3 ದಿವಸ ರೆಸ್ಟ್ ಸಿಗ್ಲಿ, ಅಥವಾ ಹೆವಿ ಬ್ಲೀಡಿಂಗ್ ಆಗ್ತದೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅಂತ ಮಾಡಿದ್ರು, ಏನೋ ಗೊತ್ತಿಲ್ಲ. ಆ ಟೈಮ್ನಾಗ ಅವರು ಗಿಡಕ್ ನೀರ್ ಹಾಕಬಾರ್ದು, ಪಲ್ಯ ಹೆಚ್ಚಬಾರ್ದು, ಮನೆಯೊಳಗೆ ಅಡಿಗೆ ಮಾಡಬಾರ್ದು. ಯಾಕಂದ್ರೆ ಮೆನೋಟಾಕ್ಸಿನ್, ಆ ಟಾಕ್ಸಿನ್ ಬಂದಿದ್ರಿಂದ ಅದನ್ನ ತಿಂದವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತ ಅಂತಿದ್ರು. ಸೊ ಇಟ್ ಇಸ್ ಬಟ್ ಇಟ್ಸ್ ನಾಟ್ ಟ್ರೂ. ದೇ ಕ್ಯಾನ್ ಡೂ ವಾಟರ್ ದ ಪ್ಲಾಂಟ್, ದೇ ಕ್ಯಾನ್ ಡೂ ಕುಕಿಂಗ್, ಎವ್ರಿಥಿಂಗ್ ದೇ ಕ್ಯಾನ್ ಡೂ. ಸೊ ಐಸೋಲೇಷನ್ ಆಲ್ರೆಡಿ ಹ್ಯಾವ್ ಟೋಲ್ಡ್. ಅಂಡ್ ಯುಟೆನ್ಸಿಲ್ಸ್ ಅವ್ರೇನಂದ್ರೆ ತಟ್ಟೆ ಅದೆಲ್ಲ ಮುಟ್ಟಿದ್ ಎಷ್ಟ್ ಬಿಡಬೇಕು, ಅದು ಹೊಲಸು. ಅದಕ್ಕೆ ಕೆಲವ್ರ ಮನೇಲಿ ಬರೀ ಬೆಳ್ಳಿದು ಮಾತ್ರ ಉಪಯೋಗಿಸ್ತಿದ್ರು. ಅದೇನಿಲ್ಲ, ಅವ್ರು ಏನಾದ್ರು ಉಪಯೋಗಿಸ್ಬೋದು, ಯಾವ ಧಾತುವಿಂದಾದ್ರೂ ಉಪಯೋಗಿಸ್ಬೋದು, ಅದನ್ನ ವಾಶ್ ಮಾಡ್ಬೇಕು. ತಿರ್ಗ ಸ್ಕೂಲ್ಗೆ ಹೋಗಂಗಿಲ್ಲ, ಯಾಕಂದ್ರೆ ಗಂಡು ಹುಡುಗರು ಇರ್ತಾರೆ. ಆಮೇಲೆ ಅದು ಡ್ರೆಸ್ ಏನು ಹಾಕೋಬೇಕು ಆ ಟೈಮ್ನಾಗೆ. ಆಮೇಲೆ ಅವ್ರು ಕೆಲಸ ಮಾಡಂಗಿಲ್ಲ, ಸ್ಪೋರ್ಟ್ಸ್ನಾಗ ಪಾರ್ಟ್ ತಗೊಳಂಗಿಲ್ಲ, ಆಮೇಲೆ ದೇವ್ರ ಮನೆಗೆ ಹೋಗಂಗಿಲ್ಲ, ದೇವ್ರ ಪ್ರಾರ್ಥನೆ ಮಾಡೋಂಗಿಲ್ಲ. ಇದೆಲ್ಲ ಏನೇನೋ ಇತ್ತಲ್ಲ, ಅದೇನು ಅಲ್ಲ, ತಪ್ಪು. ಅವರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ದಿಸ್ ನ್ಯಾಪ್ಕಿನ್ಸ್ ದೇ ಕ್ಯಾನ್ ಯೂಸ್ ಅಂಡ್ ದೇ ಕ್ಯಾನ್ ಈವನ್ ಟೇಕ್ ಪಾರ್ಟ್. ಮೆನಿ ಗರ್ಲ್ಸ್ ಆರ್ ಟೇಕಿಂಗ್ ಪಾರ್ಟ್ ಈವನ್ ಇನ್ ದಿಸ್ ಒನ್ ಕ್ರಿಕೆಟ್ ಅಂಡ್ ಆಲ್ ಅದರ್ ಗೇಮ್ಸ್. ಅಂಡ್ ಆ ಸಮಯದಲ್ಲಿ ಹುಡುಗಿ ದೊಡ್ಡವಳಾದ ಕೂಡಲೇ ಅವಳಿಗೆ ಏನೋ ತಿನ್ನೋಕ್ ಕೊಡ್ತಿದ್ರು, ಚಿಗಳಿ ಅಂತ, ಅದು ಟ್ಯಾಮರಿನ್ ಬಿದ್ದು ಏನೇನೋ ತಿನ್ನೋಕೆ ಅದೆಲ್ಲ ಮೊದ್ಲಿನ ಕಾಲದಲ್ಲಿ ಕೊಡ್ತಿದ್ರು. ಜನರಿಗೆ ಅವ್ರನ್ನ ಕರ್ಕೊಂಡ್ಬಂದು ಒಂದು ಸಮಾರಂಭ ಮಾಡ್ತಿದ್ರು. ಅಂದ್ರೆ ನಮ್ಮ ಹುಡುಗಿ ದೊಡ್ಡವಳಾಗಿದ್ದಾಳೆ, ಈಗ ಅವಳು ಮದುವೆ ಮಾಡಿದ್ರೆ ಅವಳು ಮಕ್ಕಳಾಗ್ತವೆ, ಅದನ್ನ ತಿಳ್ಕೊಬೇಕು ಎಲ್ಲರೂ. ಒಂದು ಸಲ ಅವ್ರು ಋತುಮತಿ ಆದ್ಮೇಲೆ ಅವ್ರ ಗಂಡು ಹುಡುಗರ ಜೊತೆ ಸಂಪರ್ಕ ಮಾಡಿದ್ರೆ ಮಕ್ಕಳಾಗ್ತವೆ, ಅದನ್ನ ತಿಳ್ಕೊಂಡಿರ್ಬೇಕು. ಅದೇನು ಇದು ಆಟ ಅಲ್ಲ ಅವಾಗ. ಆಮೇಲೆ ಇದು ನೋಡ್ಬೋದು ನೀವು, ಮ್ಯಾನೇಜ್ಮೆಂಟ್ ಮೊದ್ಲಿನ ಕಾಲದೊಳಗೆ ಇದು ಮಾಡ್ತಿದ್ರು, ಏನು ಹಳೆಯದು ಧೋತ್ರ ಅಥವಾ ಹಳೆಯ ಸೀರೆ ಅದನ್ನ ಕಟ್ ಮಾಡಿ ಉಪಯೋಗಿಸಿ ಇಡ್ತಿದ್ರು. ಅದನ್ನ ಈಗೀಗ ಇಂಥವ್ ನ್ಯಾಪ್ಕಿನ್ಸ್ ಬಂದಿದಾವೆ. ಇವು ಇದ್ರದ್ದು ಡಿಸ್ಪೋಸಬಲ್ ಇದೆ ಮತ್ತೆ ಕಾಟನ್ ಇದೆ. ಆದ್ರೆ ಈ ಡಿಸ್ಪೋಸಬಲ್ ಯೂಸ್ ಮಾಡಬಾರ್ದು, ಅದ್ರ ಬದಲಿಗೆ ಕಾಟನ್ ಮಾಡ್ಬೇಕು. ಇದು ನೀವು ಇಲ್ಲಿ ನೋಡಿದ್ದು ಮೆನ್ಸ್ಟ್ರಲ್ ಸೈಕಲ್. ಇದು ಹಳದಿದಂದ್ರೆ ಫ್ರೀ ಡೇಸ್, ಇದಂದ್ರೆ ಮೆನ್ಸ್ಟ್ರೇಷನ್. ಸೊ 3 ರಿಂದ 5 ದಿವಸ ಇರ್ತದೆ ಇದು ಅಂತ ತೋರಿಸ್ಲಿಕ್ಕೆ ಇದು ಕ್ಯಾಲೆಂಡರ್. ಇದನ್ನ ಈ ತರದ್ದು 2 ವಿಂಗ್ ಇರ್ತವೆ, ನಡು ಅಂಡರ್ವೇರ್ ಬರುತ್ತೆ, ಹಿಂದ್ಗಡೆ ಇದು ಇಲ್ಲಿ 2 ಕಡೆ ಬಟನ್ಸ್ ಇರ್ತದೆ. ಹಾಕ್ಬಿಟ್ರೆ ಅದು ತನ್ನ ಜಾಗದಲ್ಲಿ ಕೂತಿರ್ತದೆ, ಅದು ಸರದಾಡೋದಿಲ್ಲ. ಅದನ್ನ ಉಪಯೋಗಿಸ್ಬೋದು. ಅದನ್ನ ಇವೆರಡು ಮದುವೆ ಆದವ್ರು ಉಪಯೋಗಿಸ್ಬೋದು. ಒಂಥರ ಕಪ್, ಮೆನ್ಸ್ಟ್ರಲ್ ಕಪ್ ಅಂತ ಬಂದಿದೆ. ಅದನ್ನ ಟಾಯ್ಲೆಟ್ನೊಳಗೆ ಅದನ್ನ ಮೆನ್ಸ್ಟ್ರೇಷನ್ ಬ್ಲಡ್ ಏನ್ಬರ್ತದೆ ಇದನ್ನ ಖಾಲಿ ಮಾಡಿ ಅದನ್ನ ದೇ ಕ್ಯಾನ್ ವಾಶ್ ಇಟ್ ಅಂಡ್ ದೆನ್ ದೇ ಕ್ಯಾನ್ ಯೂಸ್ ಇಟ್. ಇದು ಟ್ಯಾಂಪೂನ್ಸ್ ಅಂತ, ಅದು ಯೋನಿ ದ್ವಾರದೊಳಗೆ ಇಡೋದು. ಇವು ಮದುವೆ ಆದವರು ಯೂಸ್ ಮಾಡಬಹುದು, ಚಿಕ್ಕ ಮಕ್ಕಳಿಗೆ ಇದು ಬೇಡ. ಈಗ ನೋಡಿ ಇದು ಟ್ಯಾಂಪೂನ್ಸ್, ಇದನ್ನ ಬೇರೆ ಬೇರೆ ಕಲರ್ನಾಗೆ ಇದು ಸಿಗ್ತವೆ, ಕೆಲವೀಗ ಸಿಗ್ತವೆ. ನಿಮ್ಗೆ ಸಿಕ್ಕಿಲ್ಲ, ಮನೆಯಲ್ಲಿ ಇರೋ ಸೀರೆನೆ ಧೋತ್ರ ಹಳೆ ಬಟ್ಟೆ ಅದನ್ನ ಉಪಯೋಗಿಸಿ ಅದನ್ನ ಸ್ವಚ್ಛವಾಗಿ ಹೋಗುದು. ಸೂರ್ಯ ರಶ್ಮಿ ಒಳಗೆ ಅದನ್ನ ಒಣಗಿಸಿ ಅದಕ್ಕೆ ಇಸ್ತ್ರಿ ಮಾಡಿ ಇಟ್ಕೋಬೇಕು. ಅದನ್ನ ಈ ಗಂಡಸರಿಗೆ ಕಾಣಬಾರ್ದು ಅಂತ ಕುಳ್ಳ ಮೇಲೆ ಹಾಕೋದು, ಅಲ್ಲಿ ಹಾಕೋದು, ಎಲ್ಲೋ ಹಾಕೋದು. ಅದಕ್ಕೂ ಆಮೇಲೆ ವಾಸನೆ ಬರ್ತದೆ, ಅದರಿಂದ ಇನ್ಫೆಕ್ಷನ್ ಎಲ್ಲ ಬರ್ತದೆ. ಈಗ ಆಫ್ರಿಕಾದೊಳಗಿನ ಹುಡುಗರು ಇದನ್ನೆಲ್ಲ ಸಂಭ್ರಮ ಅಂತ ಮಾಡ್ತಾರಂತೆ ಕೆಲವರು. ನೋಡಿ ಇದನ್ನ ಕ್ರೋಶಾದಿಂದ ಹೆಣೆದಿದ್ದಾರೆ, ಎಷ್ಟು ಸಂಭ್ರಮದಿಂದ ಅದನ್ನ ಉಪಯೋಗಿಸ್ತಾರೆ ಅಂತ ನೀವು ಅದನ್ನ ನೋಡ್ಬಹುದು. ಇದನ್ನೇ ಇದು ಟ್ಯಾಂಪೋನು, ಆಮೇಲೆ ಇದು ಕಪ್ಪು, ಇವು ಪ್ಯಾಡ್ಸ್. ಕೆಲವರಿಗೆ ಸ್ವಲ್ಪ ಬ್ಲೀಡಿಂಗ್ ಆದ್ರೂ ಇದನ್ನ, ಸ್ವಲ್ಪ ಹೆವಿ ಬ್ಲೀಡಿಂಗ್ ಆದ್ರೂ ಅದನ್ನ ಅವರು ಉಪಯೋಗಿಸ್ಕೋಬಹುದು.
ಆಮೇಲೆ ಪ್ಯಾಡ್ಸ್ ನಮ್ಗೆ ನೋಡ್ರಿ ಇದು 30 ವರ್ಷ 15 ವರ್ಷಕ್ಕೆ ಮುಟ್ಟು ಬಂತು ಅಂತ ತಿಳ್ಕೊಳ್ಳಿ, 45 ವರ್ಷಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡ್ರೆ 30 ವರ್ಷ. ಅದ್ರಾಗೆ ನಾವು ಅಂದ್ರೆ 30 ವರ್ಷ, ಅದ್ರಾಗ 12 ತಿಂಗಳ, ಪ್ರತಿ ವರ್ಷ 12 ತಿಂಗಳ. ಆಮೇಲೆ ದಿವಸಕ್ಕೆ 4 ರಿಂದ 6 ತಾಸಿಗೆ ಒಂದೊಂದು ಪ್ಯಾಡ್ ನಾವು ಚೇಂಜ್ ಮಾಡ್ಕೋಬಹುದು. ನಾವು ದಿವಸಕ್ಕೆ 6 ಚೇಂಜ್ ಮಾಡ್ತೀವಿ ಅಂದ್ರೆ 2160 ಪ್ಯಾಡ್ಸ್ ನಾವು ಚೇಂಜ್ ಮಾಡೋಕ್ಕಾಗ್ತದೆ ನಮ್ ಲೈಫ್ ಟೈಮ್ನೊಳಗೆ. ಆಮೇಲೆ ಇವು ನಾವು ಡಿಸ್ಪೋಸಬಲ್ ನಾವು ಉಪಯೋಗಿಸ್ಬಿಟ್ರೆ ದೇ ಟೇಕ್ ಲಾಟ್ ಆಫ್ ಟೈಮ್ ಟು ಡಿಕಂಪೋಸ್. ದೇ ಮೇ ಟೇಕ್ ಅಬೌಟ್ 800 years. So this is not recommended. This is not this environment friendly. And by using repeatedly this changing the pads, they may get rash. ಅಲ್ಲೇ ಒಂಥರ ಕೊರ್ಕೋಬಹುದು. ಅಥವಾ ಅದನ್ನ 4 to 6 hours ಬಿಯಾಂಡ್ ದಟ್ ಇಫ್ ಯು ಯೂಸ್, sometimes there may be infection. ಆಮೇಲೆ ಅದನ್ನ ಕೆಲವೊಬ್ರು ಇದನ್ನ ಬಗೆದು ಬಿಡ್ತಾರೆ, ಟಾಯ್ಲೆಟ್ ನಾಗ ಎಷ್ಟು ಬಿಡೋದು, ಫ್ಲಶ್ ಮಾಡ್ಬಿಡೋದು, ಅವಾಗ ಕ್ಲಾಗ್ ಆಗ್ಬಿಡ್ತದೆ, ಆಮೇಲೆ ಡ್ರೈನ್ ಎಲ್ಲ ಬ್ಲಾಕ್ ಆಗ್ತದೆ. ಸೊ ಇಟ್ ಶುಡ್ ನಾಟ್ ಬಿ ಪುಟ್ ಇನ್ ದಿ ಟಾಯ್ಲೆಟ್. ಆಮೇಲೆ ನೀವು ಇಫ್ ಯು ಯೂಸ್ ಫಾರ್ ಎ ಲಾಂಗ್ ಟೈಮ್, ಇಟ್ ಕಾಸಸ್ ಯು ವಿಲ್ ಗೆಟ್ ಸ್ಮೆಲ್. ಸೊ everyone will come to know that you are menstruating. And that's why nowadays scented also available. That is also not good. Scented, if the particular scent comes, your friends will know that you are having menstruation. That's one. And scent with all that chemicals, it's not good for, not safe for you also. And then they may use plastic, and they may use bleach, and they may use this one dioxin. So this wood pulp, ಅದು ಇದು ಕಟ್ಟಿಗೆ ಪುಡಿಗೆ ಅದನ್ನ ಬ್ಲೀಚ್ ಮಾಡಿ ಬೆಳ್ಳಗ್ ಮಾಡೋಕೆ they use what is chemical called as dioxin. With the dioxin they become white. ಅದನ್ನ ಹಾಕಿ ಮೇಲೆ ಒಂದ್ ಲೇಯರ್ ಎಲ್ಲ ಹಿಂದ್ಗಡೆ ಎಲ್ಲ ಹಾಕಿ ಅದನ್ನ ಡಿಸ್ಪೋಸಬಲ್ ಮಾಡಿ ಕೊಡ್ತಾರೆ. ಸೊ ಅದರಿಂದ ಏನಾಗ್ತದೆ, ನಿಮ್ಗೆ ಅಲರ್ಜಿ ಆಗ್ಬೋದು, ಅದರಿಂದ ಎಂಡೋಮೆಟ್ರಿಯೋಸಿಸ್ ಅಂತ ಕಾಯಿಲೆ ಬರ್ಬೋದು, ಡರ್ಮೆಟೈಟಿಸ್ ಚರ್ಮ ರೋಗ ಇಂಥದ್ದೇನಾದ್ರೂ ಬರ್ಬೋದು. ಅದಕ್ಕೆ ಅವೆಲ್ಲದಕ್ಕಿಂತನೂ ಸುರಕ್ಷಿತ ಅಂದ್ರೆ ಮನೆಯೊಳಗಿರೋ ಹಳೆ ಬಟ್ಟೆನೆ ನೀವು ಉಪಯೋಗಿಸ್ಬೇಕು. ಧೋತ್ರ, ಹಳೆ ಸೀರೆ, ಅವನು ಚೌಕಾಗಿ ಕಟ್ ಮಾಡಿ ಬೇಕಾದ್ರೆ ದಂಡೆ ಒಲಿರಿ, ಅದನ್ನ ಸ್ವಚ್ಛವಾಗಿ ಒಗೆದು ಸೂರ್ಯ ರಶ್ಮಿ ಒಳಗೆ ಒಣಗಿಸಿ ಇಸ್ತ್ರಿ ಮಾಡಿ ಅದನ್ನ ಇಟ್ಕೋಬೇಕು. ಈಗ ಕ್ಲಾಗ್ ಆದ್ರೆ ನೋಡಿ, ಇದು ಒಂದು ಹೇಗಿದೆ ಪಾಪ, ಕ್ಲಾಗ್ ಆದ್ರೆ ಅವನ ಜೀವನ ನೋಡ್ರಿ, ಅವ್ನ ಅಂತಾದ್ರೂ ಒಳಗ್ ಹೋಗಿ ಅವ್ನು ತೆಗಿಬೇಕಾಗ್ತದೆ. ಈ ಪಿಕ್ಚರ್ ನೀವು ನೆನ್ಪು ಮಾಡ್ಕೊಂಡು ಎಂದೆಂದೂ ಇದ್ರೊಳಗೆ ನೀವು ಹಾಕ್ಬಾರ್ದು, ಇದ್ರೊಳಗೆ ಟಾಯ್ಲೆಟ್ನಾಗೆ ಹಾಕ್ಬಾರ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್. ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಕೊನೆಗೆ ಎಲ್ಲರದು ಮಾತು ಮುಗಿದ್ಮೇಲೆ ನನಗೆ ಕೇಳಬಹುದು. Hello. Thank you, madam. I hope I have not exceeded time. No, madam. No, madam. ನೆರೆದಿರ್ತಕ್ಕಂತ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ, ಮತ್ತೆ ಇರುವಂತ ಇಲ್ಲಿ ಸೇರಿರುವಂತ ಕೆಲವು ಹೆಣ್ಮಕ್ಳಿಗೂ ಎಲ್ರಿಗೂ ನನ್ನ ನಮನಗಳು. ನಾನು ಡಾಕ್ಟರ್ ಕುಸುಮಾ ಅಂತ. ಮೇಡಮ್ ಮೆನ್ಸ್ಟ್ರುಯೇಷನ್ ಬಗ್ಗೆ, ಮುಟ್ಟಿನ ಬಗ್ಗೆ ನಿಮ್ಗೆ ಸವಿವರವಾಗಿ ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ. ನಾನು ಇಲ್ಲಿ ಮೇಡಮ್ ಹೇಳಿದ್ದಂತ ಮೆನ್ಸ್ಟ್ರುಯೇಷನ್ ನ ಮುಂಚಿನ ದಿನಗಳಲ್ಲಿ ಮೇಡಮ್ ಅದ್ರ ಬಗ್ಗೆನು ಕೆಲವೊಂದು ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ರು. ಏನಾಗತ್ತೆ, ಹೇಗೆ ಕೆಲವರಿಗೆ ಮುಟ್ಟು ಬರುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ ಮೇಡಮ್ ತಿಳಿಸಿದ್ರು. ಈ ಟಾಪಿಕ್ ನ ಯಾಕೆ ತೆಕ್ಕೊಂಡೆ ಅಂತಂದ್ರೆ, ದಿಸ್ ಇಸ್ ಸಮಥಿಂಗ್ ನಿಯರ್ಲಿ 90% or 80 to 90% of the women go through this kind of a problem. ಬಟ್ ಇದ್ರ ಬಗ್ಗೆ ಅರಿವಿರೋದು ಬರೀ ಕೇವಲ 10 ರಿಂದ 20 ಜನಗಳಿಗೆ ಮಾತ್ರ. ಆದ್ರಿಂದ ಈ ಟಾಪಿಕ್ ನ ಚೂಸ್ ಮಾಡಿದೆ. So this is called as premenstrual syndrome. The word premenstrual, ಈ premenstrual syndrome, the word ನಲ್ಲೇ ನಿಮ್ಗೆ ಗೊತ್ತಾಗತ್ತೆ. ಪ್ರೀ ಅಂತಂದ್ರೆ ಮುಂಚಿನ, ಮೆನ್ಸ್ಟ್ರುಯಲ್ ಅಂದ್ರೆ ಡ್ಯೂರಿಂಗ್ ದ ಪೀರಿಯಡ್ಸ್. ಸೊ ಇದು ಪೀರಿಯಡ್ಸ್ ನ ಮುಂಚಿನ ದಿನಗಳಲ್ಲಿ ಆಗುವಂತಹ ಒಂದು ಇದು ಏನಂತಂದ್ರೆ ಇಲ್ಲಿ ಫಿಸಿಕಲ್ ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸಸ್ ಆಗಬಹುದು. ಅದು ಏನೇನು ಯಾರೆಲ್ಲಿ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ನಿಯರ್ಲಿ 80 to 90% ಆಫ್ ದ
women or girls go through this problem, but only nearly 10% of them are aware that there is a problem like this. That is why we want to stress upon premenstrual syndrome. Out of the 80 to 90% who have this problem, nearly 90% of them, they have only mild to moderate degree. ಅಂದ್ರೆ ಕಡಿಮೆ ಒಂದು ಸಿಂಪ್ಟಮ್ಸ್ ಇರತ್ತೆ ಇವರಿಗೆ. ತುಂಬಾ ಏನು ಸಿವಿಯರ್ ಆಗಿ ಇವರಿಗೆ ಅದ್ರ ಬಗ್ಗೆ ಗೊತ್ತೂ ಆಗೋದಿಲ್ಲ. ಕೆಲವೊಂದೇ ಸಿಂಪ್ಟಮ್ಸ್ ಇರಬಹುದು, ಬಟ್ 10% ಇವರಲ್ಲಿ, ಮಹಿಳೆಯರಲ್ಲಿ ಅಥವಾ ಹೆಣ್ಮಕ್ಳಲ್ಲಿ ಇದರ ಒಂದು ಸಿವಿಯರಿಟಿ ಜಾಸ್ತಿ ಇರೋದ್ರಿಂದ ಇದು ಅವರಿಗೆ ತಮ್ಮ ದೈನಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಅವರು ಶಾಲೆಗೆ ಹೋಗ್ತಿದ್ರೆ ಅಲ್ಲಿ ಅವರ ವರ್ಕ್ ನಲ್ಲಾಗ್ಲಿ, ಅಥವಾ ಕೆಲ್ಸಕ್ಕೆ ಹೋಗ್ತಿರೋ ಅಂತ ಮಹಿಳೆಯರಲ್ಲಾಗ್ಲಿ ಇದು ತುಂಬಾನೇ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡತ್ತೆ. ಸೊ ಇದು ಯಾವಾಗ ಆಗತ್ತೆ, ಯೂಶಲಿ ನಮ್ ಪೀರಿಯಡ್ಸ್ ಬರುತ್ತೆ ಅನ್ನೋದು ನಮಗ್ ಗೊತ್ತಿದ್ರೆ ಅಬೌಟ್ 7 to 10 days, ಒಂದು 7 ರಿಂದ 10 ದಿನಗಳು ಮುಂಚೆ, ಪೀರಿಯಡ್ ಶುರುವಾಗೋ ಅಂತ ಮುಂಚಿನ ದಿನಗಳಲ್ಲಿ ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ನ ನಾವು ಕಾಣಬಹುದು. ಏನ್ ಸಿಂಪ್ಟಮ್ಸ್ ಇರತ್ತೆ, ಕೆಲವು ಹೆಣ್ಮಕ್ಳು ಅಥವಾ ಮಹಿಳೆಯರಲ್ಲಿ ಮೊಡವೆ ಬರ್ಬೋದು ಮುಖದ ಮೇಲೆ. ಸೊ ದಟ್ ಇಸ್ ಕಾಲ್ಡ್ as acne. ಅದು ಒಂದು ಇಂಡಿಕೇಶನ್. ನಿಮ್ಮಲ್ಲೇ ಕೆಲವರು ಹೇಳ್ಕೊಳ್ತಿರ್ಬೋದು ನಿಮ್ ಫ್ರೆಂಡ್ಸ್ಗೆ, ಓ ನನ್ಗೆ ಯಾಕೋ ಮೊಡವೆ ಜಾಸ್ತಿ ಬರ್ತಾ ಇದೆ, ಸೊ ಹಂಗಾಗಿ ಮೋಸ್ಟ್ಲಿ ನನ್ ಪೀರಿಯಡ್ಸ್ ಬರೋ ಟೈಮ್ ಹತ್ರ ಆಯ್ತು. ಇಲ್ಲ ಕೆಲವರಿಗೆ ಬಾಯಿನಲ್ಲಿ ಹುಣ್ಣಾಗತ್ತೆ, ಕೆಲವರಿಗೆ ಕೆಳಭಾಗದ ಹೊಟ್ಟೆಲಿ ಅಥವಾ ಬೆನ್ನಲ್ಲಿ ತುಂಬಾ ನೋವು ಬರುವಂತದ್ದು, ಕಾಲುಗಳಲ್ಲಿ ನೋವು ಬರುವಂತದ್ದು, ಒಂಥರ ಸೆಳೆತ ಆಗುವಂತದ್ದು, ಮೈಯಲ್ಲಿ ಒಂಥರ ಹರ್ಷ ಇಲ್ದೇ ಇರೋಂತ ಫೀಲಿಂಗು, ಮತ್ತೆ ಎದೆಯ ಭಾಗದಲ್ಲಿ ಒಂಥರ ಭಾರ ಆಗುವಂತದ್ದು, ನೋವು ಆಗುವಂತದ್ದು, ಕೆಲವರಿಗೆ ಹೆಡ್ಏಕ್ ಬರುವಂತದ್ದು, ಮತ್ತೆ ಒಂಥರ ಸುಸ್ತಾಗುವಂತದ್ದು, ಅಥವಾ ಇನ್ ಕೆಲವರಲ್ಲಿ ತುಂಬಾ ಹೆಚ್ಚು ತಿನ್ಬೇಕು ಅಂತದ್ದು, ಏನು ಅಂತಂದ್ರೆ ಸ್ವೀಟ್ಸ್ ನ ಜಾಸ್ತಿ ಸೇವಿಸ್ಬೇಕು ಅಂತ ಆಸೆ ಆಗುವಂತದ್ದು. ಇದೆಲ್ಲ ದೀಸ್ ಆರ್ ದ ಫಿಸಿಕಲ್ ಸಿಂಪ್ಟಮ್ಸ್ ದಟ್ ದೇ ಗೋ ಥ್ರೂ. ಇದು ಎಲ್ಲಾ ಹೆಣ್ಮಕ್ಳಲ್ಲೂ ಇರೋದಿಲ್ಲ, ಅಂಡ್ ಎಲ್ಲಾ ಸಿಂಪ್ಟಮ್ಸ್ ಎಲ್ಲಾರಲ್ಲೂ ಬರೋದಿಲ್ಲ. ಮೇ ಬಿ ಕೆಲವೊಂದು ಸಿಂಪ್ಟಮ್ಸ್ ಕೆಲವರಲ್ಲಿ ಜಾಸ್ತಿ ಇರ್ಬೋದು. ಈಗ ಕೆಲವೊಬ್ಬರಿಗೆ ಬರೀ ಮೊಡವೆ ಒಂದೇ ಪ್ರಿಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಇರಬಹುದು, ಕೆಲವರಲ್ಲಿ ಬರೀ ಎದೆ ಭಾರ ಆಗುವಂತದ್ದು, ಕೆಲವರಲ್ಲಿ ಇದರಲ್ಲಿ 2-3 ಪ್ರಾಬ್ಲಮ್ಸ್ ಒಟ್ಟಿಗೆ ಬರುವಂತದ್ದು ಇರಬಹುದು. ದೇರ್ ಆರ್ ಆಲ್ಸೋ ಸರ್ಟನ್ ಸಿಂಪ್ಟಮ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ಮೆಂಟಲ್ ಡಿಸ್ಟರ್ಬೆನ್ಸಸ್. ಅಂದ್ರೆ ಇವರಿಗೆ ಅದರ ಜೊತೆ ಒಂದು ಇರಿಟೇಷನ್ ಆಗುವಂತದ್ದು. 7 ರಿಂದ 10 ದಿನ ಮುಂಚೆ, ಪೀರಿಯಡ್ ಸ್ಟಾರ್ಟ್ ಆಗೋ ಮುಂಚೆ, ದೇ ವಿಲ್ ಬಿ ಸ್ಲೈಟ್ಲಿ ಇರಿಟಬಲ್. ನೀವ್ ಏನೇ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲೇನೆ ನೀವು ಕಾಣ್ತಿದ್ರೆ, ಅಥವಾ ನಿಮ್ಮ ಮಕ್ಕಳಲ್ಲಿ ನೀವು ಇದನ್ನ ನೋಡಿದ್ರೆ, ಯು ವಿಲ್ ರಿಯಲೈಸ್ ದಟ್ ಯುವರ್ ಡಾಟರ್ ಇಸ್ ಬಿಕಮಿಂಗ್ ಸ್ಲೈಟ್ಲಿ ಇರಿಟಬಲ್. ಒಂಥರ ಏನೇ ಕೇಳಿದ್ರು ಸಿಡ್ಕೋದು, ಯಾವ್ದೇ ಕಾರಣ ಇಲ್ದಿದ್ರು ಅದಕ್ಕೊಂದು ಸಿಡುಕು ಬರುತ್ತೆ, ಏನಾದ್ರೂ ಸಣ್ಣದನ್ನ ಎತ್ತಿಡಿ ಅಂತಂದ್ರು ಸಿಡುಕ್ತಾರೆ. ಆಗ ನಿಮ್ಮ ಅನುಭವ ಆಗಿರಬಹುದು. ಅಂಡ್ ದೇರ್ ಇಸ್ ಅ ವೆರಿ ಮಚ್ ಮೂಡ್ ಸ್ವಿಂಗ್ಸ್ ದಟ್ ಯು ಕ್ಯಾನ್ ಸಿ. 2 ನಿಮಿಷ ಖುಷಿಯಾಗಿರೋದು, 2 ನಿಮಿಷ ಕೋಪ ಮಾಡ್ಕೊಳ್ಳೋದು, ಕಾರಣನೇ ಇರೋದಿಲ್ಲ ಅದಕ್ಕೆ. ಅಂಡ್ ಪ್ಲಸ್ ಏನಂತಂದ್ರೆ ಈ ಮಕ್ಕಳು ಇನ್ನು ಬೆಳವಣಿಗೆ ಬೇರೆ ಆಗ್ತಾ ಇರತ್ತೆ. ಸೊ ನಿಮ್ಗೆ ಅದು ಬೆಳವಣಿಗೆಯಿಂದ ಆಗ್ತಿದ್ಯಾ ಅಥವಾ ಪ್ರಿಮೆನ್ಸ್ಟ್ರುವಲ್ ಆಗ್ತಿದ್ಯಾ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇರಬಹುದು. So that is one thing that is there. They're slightly irritable. And another thing, ಕೆಲವು ಹೆಣ್ಮಕ್ಳು ತಮ್ಮನ್ ತಾವೇ ಸೆಪರೇಟ್ ಮಾಡ್ಕೊಂಡ್ಬಿಡೋದು. ಅಂದ್ರೆ they don't feel like mingling with others. ತಾವೇ ಒಂದ್ ಕಡೆ ಇದ್ಬಿಡುವಂಥದ್ದು, ಐಸೋಲೇಟ್ ಮಾಡ್ಕೊಳ್ಳುವಂಥದ್ದು, ತುಂಬಾ ಬೆರೆಯೋದಕ್ಕೆ ಇಷ್ಟ ಪಡದೆ ಇರೋವಂಥದ್ದು, ಮತ್ತೆ ಒಂದು ಫೋಕಸ್ ಇರೋದಿಲ್ಲ ಅವ್ರು ಮಾಡೋಂಥ ಕೆಲ್ಸದಲ್ಲಿ. ನೀವೇ ನೋಡ್ತಿರ್ತೀರಾ, ಏನೋ ಕೆಲಸ ಹೇಳಿದ್ರು ಅದ್ರಲ್ಲಿ ಗಮನ ಇರಲ್ಲ. ಶಾಲೆನಲ್ಲಿ ಟೀಚರ್ಸಿಗೆ ಅದ್ರ ಗಮನಕ್ಕೆ ಬರುತ್ತೆ, ಯಾಕೋ ಈ ಮಗು ಇಷ್ಟು ಚುರುಕಾಗಿದ್ದು ಸಡನ್ ಆಗಿ ಫೋಕಸ್ ಇಲ್ವಲ್ಲ ಅಂತ ಅನ್ಸಕ್ ಶುರುವಾಗತ್ತೆ. ಆರ್ ದೇ ಮೇ ಬಿ ಸ್ಲೈಟ್ಲಿ ಮೋರ್ ಆಂಕ್ಷಿಯಸ್, ಅಂದ್ರೆ ಒಂಥರ ಗಾಬರಿ ಪಟ್ಕೊಳ್ಳೋದು ಎಲ್ಲದಕ್ಕೂ, ಆತರ ಆಗುವಂಥದ್ದು. ಅಂಡ್ ದೇರ್ ಕುಡ್ ಬಿ ಆಲ್ಟರ್ಡ್ ಸ್ಲೀಪಿಂಗ್ ಪ್ಯಾಟರ್ನ್ಸ್. ಇದನ್ನ ತಾಯಂದಿರು ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾರೆ. ಅಂಡ್ ಪ್ಲಸ್ ಸುಮ್ನೆ ಅಳುವಂತದ್ದು. ಈ ಎಲ್ಲಾ ಒಂದು ಸಿಂಪ್ಟಮ್ಸ್, ಆಸ್ ಐ ಟೋಲ್ಡ್ ಯು, ಫಾರ್ ದ ಫಿಸಿಕಲ್ ಸಿಂಪ್ಟಮ್ಸ್, ಮೆಂಟಲ್ ಸಿಂಪ್ಟಮ್ಸ್ ಎಲ್ಲಾರಲ್ಲೂ ಎಲ್ಲಾನು ಇರೋದಿಲ್ಲ. ದೇರ್ ಕುಡ್ ಬಿ ಸಮ್ ಆಫ್ ಆಲ್ ದಿಸ್ ಇನ್ ಎವ್ರಿಬಡಿ, ಆರ್ ಇಟ್ ಕುಡ್ ಬಿ ಓನ್ಲಿ ಒನ್ ಆಫ್ ದೀಸ್ ಸಿಂಪ್ಟಮ್ಸ್ ಇನ್ ಮೋಸ್ಟ್ ಆಫ್ ದೆಮ್. ಸೊ ಕೆಲವೊಂದೇ ಸಿಂಪ್ಟಮ್ಸ್ ಇದ್ದಂತಾಗ ನಾವು ಬರೀ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಕರಿತೀವಿ. ಇದರಲ್ಲಿ 5 ಸಿಂಪ್ಟಮ್ಸ್ ಗಿಂತ ಜಾಸ್ತಿ ಬಂದಾಗ ವಿ ಕಾಲ್ ಇಟ್ ಅಸ್ ಪ್ರಿಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್. ದಟ್ ಈಸ್ ಆಕ್ಚುಲಿ ಸಿವಿಯರ್. ಅದು ಸಿವಿಯರ್ ಇದ್ದಂತ ಪಕ್ಷದಲ್ಲಿ people need to understand that they need to take treatment. They need to help themselves by going and taking help. ಇದೇನು ಅಂತಂದ್ರೆ ಸಿಂಪ್ಟಮ್ಸ್ ನಾನು ಹೇಳದ್ನಲ್ಲ, ಕೆಲವೊಬ್ರು ಅವ್ರಿಗೆ ಅನುಭವ ಆಗಿರುತ್ತೆ ಸಿಂಪ್ಟಮ್ಸ್ ಇದೆ ಅನ್ನುವಂಥದ್ದು. ಕೆಲವೊಬ್ರಿಗೆ ಮನೇಲಿರೋಂಥವ್ರು ಅದನ್ನ ಅಬ್ಸರ್ವ್ ಮಾಡಿ, ನೀ ಯಾಕೆ ಹಿಂಗ್ ಸಿಡುಕ್ತಿದ್ಯಾ, ನೀ ಯಾಕೆ ಹಿಂಗ್ ಇದ್ ಮಾಡ್ತಿದ್ಯಾ, ನೀ ಯಾಕೆ ಸಡನ್ ಆಗಿ ಅಳ್ತಿದ್ಯಾ, ಏನು ಕಾರಣ ಇಲ್ದಲೆ ಯಾಕೆ ಅಳ್ತಿದ್ಯಾ, ಮತ್ ಯಾಕೆ ಎಲ್ಲದಕ್ಕೂ ನೋವು ಅಂತ್ಯಾ,
ಈ ತರ ಹೇಳಿರ್ತಾರೆ ನಿಮ್ಗೆ. ಅಂಡ್ ಮದ್ವೆ ಆಗಿರೋ ಹೆಣ್ಮಕ್ಳಾದ್ರೆ ಯು ಮೈಟ್ ಅಬ್ಸರ್ವ್ ದಟ್ ಎಲ್ಲಾ ದಿನಾನು ಚೆನ್ನಾಗೇ ಇರ್ತೀರಾ, ನಿಮ್ಮ ಅತ್ತೆ ಮಾವ ನಾದ್ನೀರು ಎಲ್ರ ಜೊತೆನೂ ಚೆನ್ನಾಗಿರ್ತೀರಾ. ಬಟ್ ಆ ಟೈಮ್ ನಲ್ಲಿ ನಿಮ್ಗೆ ಅವ್ರ ಜೊತೆ ಅಷ್ಟ್ ಚೆನ್ನಾಗಿ ಇರೋದಕ್ಕೆ ಆಗದೆ ಇರೋಂತ ಒಂದು ಸಿಚುವೇಶನ್ ಬರಬಹುದು. ಅದು ಅವರೇ ನಿಮ್ಗೆ ಹೇಳ್ಬೋದು, ನೀ ಯಾಕೋ ಈ ತರ ಇದ್ ಮಾಡ್ತಿದ್ಯಾ ಅಂತ ಅನ್ನೋಂತ ಸಿಚುವೇಶನ್ಸ್ ಇರತ್ತೆ. ಓಕೆ, ಸೊ ದೋಸ್ ಥಿಂಗ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಫ್ ಇಟ್ ಇಸ್ ಸಿವಿಯರ್ ಅಂದ್ರೆ 5 ಈ ಸಿಂಪ್ಟಮ್ಸ್ ನ ಹೇಳಿದ್ರಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದಾಗ ಪ್ಲೀಸ್ ಟ್ರೈ ಟು ಟೇಕ್ ಹೆಲ್ಪ್. ಏನಾಗತ್ತೆ ಇದರಿಂದ ಏನ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಇಟ್ ಕುಡ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಯುವರ್ ರಿಲೇಶನ್ಶಿಪ್. ಅಂದ್ರೆ ಮಕ್ಕಳಾದ್ರೆ ಅವರಿಗೆ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡಕ್ ಆಗದೆ ಇರೋಂತ ಪ್ರಾಬ್ಲಮ್. ಎಸ್ಪೆಷಲಿ ಹೆಣ್ಮಕ್ಳು ಬೇರೆಯವ್ರ ಜೊತೆ ಫ್ರೆಂಡ್ಸ್ ಮಾಡ್ಕೊಳಕ್ ಕಂಟಿನ್ಯೂಟಿ ಇರಲ್ಲ. ಯಾಕೆಂದ್ರೆ ಆ ಟೈಮ್ ನಲ್ಲಿ ಅವ್ರಿಗೆ ಆ ಇರಿಟಬಿಲಿಟಿ ಅದು ಎಲ್ಲ ಇದ್ದಾಗ ಬೇರೆಯವ್ರಿಗೆ ಅರ್ಥ ಆಗದೆ ಇರ್ಬೋದು, ಇವಳು ಯಾಕೆ ಹಿಂಗ್ ಆಡ್ತಾಳೆ, ಇವ್ರ ಜೊತೆ ಫ್ರೆಂಡ್ಶಿಪ್ ಬೇಡಪ್ಪ ಅನ್ನೋಂತ ಒಂದು ಲೆವೆಲ್ಗೆ ಹೋಗ್ಬಹುದು. ಬಟ್ ನಿಮ್ ಮನೆಗಳಲ್ಲೇ ನಿಮ್ಗೆ ಅನ್ಸಿರ್ಬೋದು ಇವ್ರು ಯಾಕೆ ಹಿಂಗ್ ಆಡ್ತಾರೆ ಈ ಸಮಯದಲ್ಲಿ ಅಂತ. ಸೊ ದೇರ್ ಇಸ್ ಅ ಥಿಂಗ್ ಲೈಕ್ ದಿಸ್. ಈ ತರದ್ದು ಒಂದ್ ಇದೆ ಅನ್ನೋ ಅವೇರ್ನೆಸ್ ಕೂಡ ನಮಗೂ ಇರ್ಬೇಕು. ಅಂಡ್ ದ ಪರ್ಸನ್ ಹೂ ಗೋಸ್ ಥ್ರೂ ದಿಸ್ ಅಂದ್ರೆ ಹೆಣ್ಮಕ್ಳು ಮತ್ತೆ ಮಹಿಳೆಯರಲ್ಲಿ ಈ ತರ ಆಗತ್ತೆ ಅನ್ನೋದು ಗಂಡಸರಿಗೂ ಅವೇರ್ನೆಸ್ ಇರ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಇದನ್ನ ಹೇಳ್ತಿರೋದು. ಅಂಡ್ ಮೋಸ್ಟ್ ಆಫ್ ದಿಸ್ ಇದು ಈ ಪ್ರಾಬ್ಲಮ್ ಆಗೋದ್ರಿಂದ ದೇ ಮೇ ನಾಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೋಷಿಯಲ್ ಆಕ್ಟಿವಿಟೀಸ್. ಒಂದು ಒಳ್ಳೆ ಸಿಂಗರ್ ಇರ್ಬೋದು, ಒಂದು ಒಳ್ಳೆ ಡ್ಯಾನ್ಸರ್ ಇರ್ಬೋದು, ಸ್ಪೋರ್ಟ್ಸ್ ಮನ್ ಇರ್ಬೋದು, ಅಂದ್ರೆ ಸ್ಪೋರ್ಟ್ಸ್ ವುಮನ್ ಇರಬಹುದು, ಬಟ್ ದೇ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಅಂಡ್ ಮಿಂಗ್ಲಿಂಗ್ ವಿತ್ ಅದರ್ಸ್. ಸೊ ಇಟ್ ವಿಲ್ prevent them from doing their routine activities also. And most importantly, as I already told you, 90% ಜನಗಳ ಮಹಿಳೆಯರಲ್ಲಾಗ್ಲಿ ಹೆಣ್ಮಕ್ಳಾಗ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅಂಡ್ ಅದರ್ ಪೀಪಲ್ ಆಲ್ಸೋ ಡೋಂಟ್ ನೋ ಅಬೌಟ್ ಇಟ್. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇದ್ರೆ ಯು ಕ್ಯಾನ್ ಹೆಲ್ಪ್ ದೆಮ್, ಪ್ಲಸ್ ಯು ಕ್ಯಾನ್ ಹೆಲ್ಪ್ ಯುವರ್ ಓನ್ ಚಿಲ್ಡ್ರನ್ ಟು, ವಿಮೆನ್, ಗರ್ಲ್ಸ್. ಸೊ ಹೌ ಯು ಕ್ಯಾನ್ ರೆಕಗ್ನೈಸ್ ಇಟ್? ಒಂದು, ನೀವು ಹೇಗೆ ನಿಮ್ ಡೇಟ್ಸ್ ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೋತೀರಾ, ಹೆಣ್ಮಕ್ಳು ಅಥವಾ ಮಹಿಳೆಯರು ಹೇಗೆ ನಿಮ್ದು ಪೀರಿಯಡ್ಸ್ ಇಂತ ದಿನ ಬರುತ್ತೆ ಅನ್ನೋದಾದ್ರೆ ಇಷ್ಟು ದಿನಗಳ ಮುಂಚೆ ಯು ಕ್ಯಾನ್ ಆಲ್ವೇಸ್ ಮಾರ್ಕ್ ಇಟ್ ಇನ್ ಯುವರ್ ಕ್ಯಾಲೆಂಡರ್. ಓಕೆ, ಈಗ ಮೇಡಮ್ ನಿಮ್ಗೆ ತೋರಿಸಿದ್ರು ಒಂದು ಕ್ಯಾಲೆಂಡರ್ದು ಇದ್ರಲ್ಲಿ 28 ಡೇ ಸೈಕಲ್ ಅಂತ. ಸೊ 28 ಡೇ ಸೈಕಲ್ ಅಂದ್ರೆ ಯೂಶಲಿ 14th day is when the ovulation happens. ಈ 14th day ಆದ್ಮೇಲಿಂದ the last 2 weeks is where most of them will have these kind of symptoms, that is premenstrual syndrome symptoms. ಸೊ ಅಂತ ದಿನಗಳನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳೋದು, ಪ್ಲಸ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಒಂದು ಬುಕ್ ಅಲ್ಲಿ ಬರೆದಿಟ್ಕೊಂಡ್ರೆ ಯಾವ್ಯಾವ ಸಿಂಪ್ಟಮ್ಸ್ ನಿಮಗ್ ಬರ್ತಿದೆ, ಪ್ರತಿ ಸಲನೂ ಒಂದೇ ತರ ಬರುತ್ತಾ ಅಥವಾ ಬೇರೆ ಬೇರೆ ಆಗ್ತಿದ್ಯಾ, ತುಂಬಾ ಜಾಸ್ತಿ ಸಿಂಪ್ಟಮ್ಸ್ ಆಗ್ತಿದ್ಯಾ, ಮೊದ್ಲು ಕಡಿಮೆ ಇತ್ತು ಈಗ ಜಾಸ್ತಿ ಆಗ್ತಿದ್ಯಾ. ಸೊ ಇಟ್ ವಿಲ್ ಹೆಲ್ಪ್ ಯು ಇನ್ making you realize when you should take help ಅನ್ನೋದನ್ನ. And how you can help yourself initially before you want to go to a doctor because it has become very severe ಅನ್ನೋದಕ್ ಮುಂಚೆ ಒಂದು ಕಾರಣ ಏನ್ ಹೇಳ್ತಾರೆ, ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಜಾಸ್ತಿ ಆಗ್ತಿರೋದು. ಇದು ಮುಂಚೆನೂ ಇತ್ತು, ಈಗ್ಲೂ ಇದೆ. ಈಗಿನ ಹೆಣ್ಮಕ್ಳಲ್ಲಿ ನಾವು ಇದರ ಒಂದು ತೀವ್ರತೆ ಜಾಸ್ತಿ ನೋಡ್ತಾ ಇದೀವಿ. ಕಾರಣ ಏನು ಅಂತಂದ್ರೆ ನಮ್ಮ ಊಟ. ದಟ್ ಇಸ್ ವಾಟ್ ದೇ ಸೇ, ದಟ್ ಈಟಿಂಗ್ ಮೋರ್ ಆಫ್ ರಿಫೈನ್ಡ್ ಶುಗರ್ಸ್ is one of the possible reason they say that causes high degrees of PMS. So eating healthy, ನಮ್ಮ ಹಿರಿಯರು ನಮ್ಗೆ ಹೇಳಿದ್ದಾರೆ, ಒಂದು ಒಳ್ಳೆ ಹಿತಮಿತವಾದ ಆಹಾರನ ಸೇವಿಸ್ಬೇಕು ಅಂತ, ಅಂದ್ರೆ ಒಳ್ಳೆ ಸೊಪ್ಪು ತರಕಾರಿ ಹಣ್ಣು ಇವೆಲ್ಲ ಸೇವಿಸ್ಬೇಕು ಅಂತ. ಆದ್ರೆ ಈಗಿನ ಮಕ್ಳಿಗೆ ನೀವು ಹೇಳಿದ್ರೆ ಹಣ್ಣು ಸೊಪ್ಪು ತರಕಾರಿ ತಿನ್ನಿ ಅಂದ್ರೆ ಇಲ್ಲ ಪಿಜ್ಜಾ ಬರ್ಗರ್ ಬೇಕು ಅಂತಾರೆ. ತಪ್ಪೇನಿಲ್ಲ, ಒಂದಿನ ಯಾವತ್ತೋ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ, ಬಟ್ ಆದಷ್ಟು ಈಟ್ ಹೆಲ್ದಿ ಅಂಡ್ ಕೀಪ್ ಯೋರ್ ಸೆಲ್ಫ್ ಫಿಟ್. ಹೆಣ್ಮಕ್ಳಾಗ್ಲಿ ಮಹಿಳೆಯರಾಗ್ಲಿ ಬರೀ ಅಡಿಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅಥವಾ ಮನೇಲಿ ಓಡಾಡಿದ್ರೆ ಮಾತ್ರ ಆಕ್ಟಿವಿಟಿ ಅಂತ ಅನ್ಕೋಬೇಡಿ. ನಿಮಗೆ ಅಂತ ಒಂದ್ 10 ನಿಮಿಷನೋ 1/4 ಗಂಟೆನೋ ಅರ್ಧ ಗಂಟೆನೋ ನಿಮ್ದೇ ಟೈಮ್ ಅಂತ ಮಾಡ್ಕೋಬೇಕು. ಆ ಟೈಮ್ ನಲ್ಲಿ ದೈಹಿಕ ವ್ಯಾಯಾಮ ಮಾಡ್ಲೇಬೇಕು. ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅನ್ನೋದು ಸೆಕ್ರೀಟ್ ಆಗತ್ತೆ. ಈ ಎಂಡಾರ್ಫಿನ್ಸ್ ಯಾವಾಗ ಸೆಕ್ರೀಟ್ ಆಗತ್ತೆ ಅವಾಗ ನಿಮ್ ದೇಹಕ್ಕೆ ಒಂದು ಒಳ್ಳೆಯ ಉತ್ತೇಜನ ಬರುತ್ತೆ. Those endorphins are known to enhance your mood as well as also it's going to give a good body. So hagagi be active, involve yourself, cycling or walking or running or ಏನೋ ಒಂದು ನಿಮ್ಗೆ ಏನ್ ಇಷ್ಟ, ಒಂದು ಫಿಸಿಕಲ್ ಆಕ್ಟಿವಿಟಿನ, ಯೋಗ ಯಾವ್ದು ನಿಮ್ಗೆ ಇಷ್ಟನೋ ಅದನ್ನ ಮಾಡ್ಬೇಕು. ಪ್ಲಸ್ ಈಟ್ ಹೆಲ್ದಿ ಅಂಡ್ ಗೆಟ್ ಗುಡ್ ಅಮೌಂಟ್ಸ್ ಆಫ್ ಸ್ಲೀಪ್. ಈಗಿನ ಮೊಬೈಲ್ ಕಾಲದಲ್ಲಿ ನಾವು ನೋಡ್ತೀವಿ, ಪೇರೆಂಟ್ಸ್ ಆಗ್ಲಿ ಮಕ್ಳಾಗ್ಲಿ ಮೊಬೈಲ್ ಸದಾ ಇಟ್ಕೊಂಡಿರ್ತಾರೆ. ಸೊ ನೈಟ್ ಟೈಮ್ ಓವರ್ ಸೀಯಿಂಗ್ ದ ಮೊಬೈಲ್ ಅಂಡ್ ಸ್ಲೀಪಿಂಗ್ ಓವರ್ in the day does not help. Sleep adequate, at least 8 to 10 hours of good sleep without mobiles is recommended. And then
ಕೀಪ್ ಟ್ರ್ಯಾಕ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ನಿಮ್ಮ ಒಂದು ಡೇಸ್ ನ ನೀವು ಟ್ರ್ಯಾಕ್ ಅಲ್ಲಿ ಇಟ್ಕೊಂಡ್ರೆ ಯು ವಿಲ್ ಬಿ ಅವೇರ್ ದಟ್ ಯು ಮೇ ಬಿ ಹ್ಯಾವಿಂಗ್ ದೀಸ್ ಸಿಂಪ್ಟಮ್ಸ್. ಅಂಡ್ ಸೆಕೆಂಡ್ಲಿ, ಪೀಪಲ್ ಅರೌಂಡ್ ಯು ಆಲ್ಸೋ ವಿಲ್ ಬಿ ಅವೇರ್ that you might be going through this, and they will help you out to overcome it. And sometimes it may not be just premenstrual syndrome, it could be anything else. Then it is when you need to go to the doctor too. So there are various ways of treating yourself. As I already told you, one is exercise. ಅಂದ್ರೆ ನಿಮ್ಮ ದೈಹಿಕ ವ್ಯಾಯಾಮ ನೀವು ಮಾಡಿದಾಗ it will help your body. Along with that, you can help yourself by meditating, okay, doing yoga. There are various poses in yoga which will definitely help you relax your abdominal muscles, especially the uterine muscles. There is what is called as a butterfly pose. ಹೇಳ್ಕೊಡ್ತಾರೆ ಎಲ್ಲಾ ಯೋಗ ಮಾಸ್ಟರ್ಸ್ ಹೇಳುವಾಗ, ಅದನ್ನ ಹೇಳು ಕೂಡ ಹೇಳ್ತಾರೆ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ರಿಲೀವಿಂಗ್ ದ ಅಬ್ಡಾಮಿನಲ್ ಪೇನ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಅಂತ. ಸೊ ಪ್ರೀ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಅಲ್ಲೂ ಇಟ್ ವಿಲ್ ಹೆಲ್ಪ್ ಯು ಇನ್ ಕೀಪಿಂಗ್ ಯೋರ್ ಸೆಲ್ಫ್ ಕಾಮ್. ಅಂಡ್ ಅಪಾರ್ಟ್ ಫ್ರಮ್ ದಟ್, ಈಟಿಂಗ್ ಹೆಲ್ದಿ. Then there are also other options. Avoiding your diet with refined carbohydrates, then diet low in sugar, that's what I was telling you, then low in caffeine and low in salt. It's not that you have to completely avoid it, just lower the amounts that you are consuming. And exercise as well as rest in equal balance is very important. Tumba important. Exercise ಎಷ್ಟು ಮಾಡ್ತೀರಾ, ರೆಸ್ಟ್ ಕೂಡ ನೀವು ಅಷ್ಟೇ ಮಾಡಬೇಕು. ದೇಹಕ್ಕೆ ಯಾವಾಗ್ಲೂ ಹಿತಮಿತವಾಗಿ ನೀವು ಕರ್ಕೊಂಡು ಹೋದ್ರೆ ಅದು ನಿಮ್ ಹೇಳ್ದಂಗೆ ಕೇಳತ್ತೆ. And apart from that, you can do breathing, meditation, then calming yourself down, those things. When nothing works, you can always take help from the doctor. There are various medications available, like there are what are called as SSRIs ಅಂತ. ಕೆಲವು ಡಾಕ್ಟರ್ಸ್ ಅದನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ, ಪ್ರಿಸ್ಕ್ರೈಬ್ ಕೂಡ ಮಾಡ್ತಾರೆ. ಯು ಕ್ಯಾನ್ ಗೋ ಅಹೆಡ್, take the doctor's prescription. I'm not telling you any specific drugs here because I'm not entitled to write that for you. So you can definitely talk to a doctor and take those prescriptions. Apart from that, some doctors even try hormone treatments, and they may also help you in giving you all these advice. So that's it from my side. Thank you all for the patient listening. I think Dr. Vani madam will take over now. Thank you very much. Vani ma'am, over to you. ಎಲ್ರಿಗೂ ನನ್ನ ನಮಸ್ಕಾರ. ಸುನಂದಾ ಮೇಡಮ್ ನನ್ನ ಟೀಚರ್ ಆಗಿದ್ರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ನಮಸ್ಕಾರ ಮೇಡಮ್. ಅಂಡ್ ತುಂಬಾ ಚೆನ್ನಾಗಿ ಅವರು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಕುಸುಮಾ ಅವರು ಕೂಡ ಬಹಳ ಚೆನ್ನಾಗಿ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಎಲ್ಲ ಫೌಂಡೇಶನ್ ಮೇಲೆ ನಾನು ನನ್ನ ಮಾತನ್ನ ಶುರು ಮಾಡ್ತೀನಿ. ಸರಿ, ಮ್ಯಾಮ್ ಕನೆಕ್ಟ್ ಆಗ್ತಿದೆ ಮ್ಯಾಮ್, ಶೇರ್ ಆಗಿದೆ. ಸೊ ನನಗೆ ಬಂದಿರೋ ಈ ಟಾಪಿಕ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ. ಅಂದ್ರೆ ಡಿಪ್ರೆಷನ್ ಅಂದ್ರೆ ಖಿನ್ನತೆ, ಆಂಗ್ಸೈಟಿ ಅಂತಂದ್ರೆ ತುಂಬಾ ಆತಂಕಗೊಳ್ಳೋದು. ಇದು ಆಕ್ಚುಲಿ ಇದನ್ನ ನಾನು ಇನ್ವಿಸಿಬಲ್ ಮಾನ್ಸ್ಟರ್ ಅಂತ ಅನ್ನಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಈ ಖಿನ್ನತೆ ಆಗ್ಲಿ ಅಥವಾ ಈ ಆಂಗ್ಸೈಟಿ ಆಗ್ಲಿ, ನಾವು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿರೋ ನ್ಯೂನತೆನ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ತರ ಈ ಮಾನಸಿಕವಾಗಿ ಏನೇ ಒಂದು ದುಃಖ, ಹಿಂಸೆ ಅಥವಾ ಆತಂಕಗಳಿದ್ರೂ ಕೂಡ ಅದು ಒಂದು ಈ ಸಾಮಾನ್ಯವಾಗಿ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಬರಕ್ ಶುರುವಾಗದೇನೆ ಒಂದು ಟೀನೇಜಿಗೆ ಬಂದಾಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇರುತ್ತೆ. ಬಟ್ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ಇದು. ಅವಕ್ಕಾಗ್ಲೇ ಬುದ್ಧಿ ನಿಧಾನಕ್ಕೆ ಬೆಳೀತಾ ಇರುತ್ತೆ. ಸೊ ಅವು ಕೂಡ ಪ್ರತಿಯೊಬ್ಬ ಮನುಷ್ಯನ್ ತರ
ತನ್ನ ಬೆಸ್ಟ್ ಪಾರ್ಟ್ ಅನ್ನ ಹೊರಗಡೆಗೆ ಪ್ರೊಜೆಕ್ಟ್ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಅದರಿಂದ ತನ್ನ ಮನಸ್ಸಿನಲ್ಲಿ ಏನೇ ಒಂದು ಖೇದ ಇದ್ರೂ ಕೂಡ ಆದಷ್ಟು ಅದನ್ನ ಒಳಗಡೆ ಅದುಮ್ಕೊಂಡು ಹೊರಗಡೆ ಇರ್ತಿದೀನಿ ಅಂತ ಅನ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಅದು ಒಂದ್ ರೀತಿನಲ್ಲಿ. ಇನ್ನೊಂದು, ಇದು ಈ ದೈಹಿಕವಾಗಿ ಕಾಣಿಸುತ್ತೆ, ಜ್ವರ ಆಗ್ಲಿ ಅಥವಾ ಕೆಮ್ಮು ನೆಗಡಿ ಆಗ್ಲಿ ಅಥವಾ ಇನ್ಯಾವ್ದಾದ್ರೂ ಕಾಯಿಲೆ ಆಗ್ಲಿ ಹೊರಗಡೆಗೆ ಕಾಣುತ್ತೆ ಪ್ರತಿಯೊಬ್ಬರಿಗೂ. ಬಟ್ ಆದ್ರೆ ಈ ಮಾನಸಿಕವಾಗಿ ಆಗೋ ತೊಳಲಾಟ ಯಾರಿಗೂ ಎದುರುಗಡೆ ಇರೋರು ಕಾಣಲ್ಲ. ಅದನ್ನ ಅನುಭವಿಸ್ತಿರೋರ್ಗ್ ಮಾತ್ರ ಅದು ಅರ್ಥ ಆಗ್ತಿರುತ್ತೆ, ತನಗೇನೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕಂತಂದ್ರೆ ಈ ಡಿಪ್ರೆಷನ್ ಆಗ್ಲಿ ಆಂಗ್ಸೈಟಿಯಿಂದಾಗ್ಲಿ ಒದ್ದಾಡ್ತಿರೋರು, ನನಗಂತೂ ಅವ್ರ ಬಗ್ಗೆ ತುಂಬಾ ಸಿಂಪತಿ ಇದೆ. ಯಾಕೆ ಅಂತಂತಂದ್ರೆ ಅದು ಅನುಭವಿಸಿದವ್ರಿಗಷ್ಟೇ ಗೊತ್ತು ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ಹಿಂಸೆ ಮಾಡುತ್ತೆ ಅಂತ ಅಂದ್ಬಿಟ್ಟು. ಈವನ್ ಒಬ್ರು ಸೈಕ್ಯಾಟ್ರಿಕ್ ಡಾಕ್ಟರ್ ಆಗಿದ್ದಿರ್ಬೋದು, ನನ್ನ ಪ್ರಕಾರ ನನಗನ್ಸುತ್ತೆ ಅವರು ಕೇಳಿ ಅವ್ರ ಪೇಷಂಟ್ಸ್ ಗಳ ಸಮಸ್ಯೆಗಳನ್ನ ಕೇಳಿ ಅವ್ರಿಗೆ ಒಂದ್ ರೀತಿನಲ್ಲಿ ಅರ್ಥ ಆಗಿರುತ್ತೆ. ಬಟ್ ಆದ್ರೆ ಅವರಿಗೆ ಒಂದು ವೇಳೆ ಅನುಭವ, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದ್ ಜೀವನದ ನಿಟ್ಟಿನಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಒಂದ್ ಮಟ್ಟಕ್ಕೆ ಡಿಪ್ರೆಷನ್ ಎಲ್ಲ ಆಗಿರುತ್ತೆ. ಬಟ್ ಅದು ಕಾಯಿಲೆ ತರ ತಿರ್ಕೊಂಡಾಗ ಅದು ಹೆಂಗ ಆಗಿರುತ್ತೆ ಅನ್ನೋದನ್ನ ಅನುಭವಿಸಿದವ್ರಿಗೆ ಗೊತ್ತು. ಈವನ್ ಪ್ರಾಬಬ್ಲಿ ಡಾಕ್ಟರ್ ಆಲ್ಸೋ, ದ ಸೈಕ್ಯಾಟ್ರಿಸ್ಟ್ ಆಲ್ಸೋ may not be able to I should not say understand, ಬಟ್ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೇನೋ ಅಂತ ನನಗನ್ಸುತ್ತೆ. ಅನುಭವಿಸಿದವ್ರಿಗಾಗಿರೋ ಅಷ್ಟು ಒಂದು ಆ ಮಟ್ಟಕ್ಕೆ ಅದಿರುತ್ತೆ. ಬಟ್ ಇದರ ಒಂದು ಸೂಕ್ತವಾಗಿ ಫೌಂಡೇಶನ್, ಐ ಥಿಂಕ್ ನನ್ಗನ್ಸುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಕ್ ಸ್ಟಾರ್ಟ್ ಆದಾಗ ಇದರ ಒಂದು ಪ್ರಾರಂಭದ ಸೂಚನೆಗಳು ಕಾಣಿಸುತ್ತವೆ. ಸೊ ಆದ್ರಿಂದಾಗಿ ಈ ಟೀನೇಜ್ ಮಕ್ಕಳಲ್ಲಿ ಒಂದ್ ವೇಳೆ ಇದನ್ನ ಗುರುತಿಸಕ್ಕೆ ತಂದೆ ತಾಯಿಗಾಗ್ಲಿ ಅಥವಾ ಸ್ಕೂಲ್ ಟೀಚರ್ಸ್ಗಾಗ್ಲಿ ಸಾಧ್ಯವಾದ್ರೆ ಬಹಳಷ್ಟು ಮಟ್ಟಕ್ಕೆ ಅವರುಗಳ ಮುಂದಿನ ಜೀವನ ಒಂದ್ ಮಟ್ಟಕ್ಕೆ ಸುಲಭ ಆಗೋ ಹಂಗೆ ಮಾಡೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಇರುತ್ತೆ, ಗುರುಗಳಿಗಾಗ್ಲಿ ಟೀಚರ್ಸ್ಗಾಗ್ಲಿ ಅಥವಾ ಪೇರೆಂಟ್ಸ್ಗಾಗ್ಲಿ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಇದನ್ನ ನಾನು ಇನ್ವಿಸಿಬಲ್ ಮಾನ್ಸ್ಟರ್ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಅದರ ಸಿಂಪ್ಟಮ್ಸ್ ಲೈಕ್ ಕುಸುಮಾ ಮೇಡಮ್ ಈಗಾಗ್ಲೇ ಆಲ್ರೆಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಡಿಪ್ರೆಷನ್, ಈ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ ಆದಾಗ ಈ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ ಅನ್ಬಿಟ್ಟು. ಸೊ ಈ ಡಿಪ್ರೆಷನ್ ಅನ್ನೋದು ವ್ಯಕ್ತಪಡಿಸೋದು ಹೆಂಗೆ ಅಂದ್ರೆ, ಯೂಶಲಿ ಅದನ್ನ ಅದಮ್ಮಿಟ್ಕೊಳಕ್ ಪ್ರಯತ್ನ ಪಟ್ರು ಕೂಡ ಅವ್ರಿಗೆ ತಿಳಿದಂಗೆ ಈ ಮಕ್ಕಳಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಡೆಫಿನಿಷನ್ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಇಟ್ಸ್ ಅ ಕಾಮನ್ ಮೆಡಿಕಲ್ ಇಲ್ನೆಸ್ that negatively affects how you feel, the way you think and the way you act. ಅಂದ್ರೆ ಪ್ರತಿಯೊಂದು ನೆಗೆಟಿವ್ ಆಗಿರುತ್ತೆ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಉತ್ಸಾಹದ ಬುಗ್ಗೆಗಳಾಗಿರ್ತವು. ಪುಟ್ಟ ಮಕ್ಕಳಲ್ಲಿ ಇನ್ನು ಟೀನೇಜ್ ಬರಕಿನ ಮುಂಚೆ ಬಹಳ ಉತ್ಸಾಹ ಇರುತ್ತೆ, ಎನರ್ಜಿ ಇರುತ್ತೆ. ಅದೇ ಒಂದು ಚೂರು ಟೀನೇಜ್ ಬರ್ತಾ ಇದ್ದಂಗೆನೆ ಈ ನೆಗೆಟಿವಿಟಿ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ. ಒಂದು, ಹೆಣ್ಣು ಮಕ್ಕಳಲ್ಲಿ ಇದು ಜಾಸ್ತಿ ಇರುತ್ತೆ. ಒಂದು, ಕುಸುಮಾ ಮೇಡಮ್ ಹೇಳ್ದಂಗೆ ಈ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಅಂಡ್ ಪ್ರಿಮೆನ್ಸ್ಟ್ರುವಲ್ ಪೀರಿಯಡ್ ಅಲ್ಲಿ ಆಗೋ ಈ ಹಾರ್ಮೋನ್ಗಳ ಅಪ್ಸ್ ಅಂಡ್ ಡೌನ್ಸ್ ಇಂದ ಅದು ಒನ್ ಆಫ್ ದ ಕಾಮನೆಸ್ಟ್ ಕಾಸ್. ಸೊ ಅದು ಎಲ್ಲಾನು ನಮ್ಗೆ ಪ್ರತಿಯೊಂದು ಪರಿಸರ ಯಾವುದೇ ತರ ಬಂದ್ರು ಕೂಡ ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋಂಗ್ ಅನ್ಸ್ತಿರುತ್ತೆ. ಯಾರೋ ಒಬ್ರು ಸುಮ್ನೆ ನಗ್ತಿದ್ರೆ ಅವ್ರು ನನ್ನ ನೋಡಿ ನಗ್ತಿದ್ದಾರೆ ಅನ್ನೋ ತರ ಅನ್ಸುತ್ತೆ, ಅದು ನೆಗೆಟಿವ್ ಫೀಲಿಂಗು. ಅದೇ ಪಾಸಿಟಿವ್ ಫೀಲಿಂಗ್ ಇದ್ರೆ, ಹೇ ಯಾಕೋ ನಗ್ತಿದ್ಯಲ್ಲ ನೀನು, ಏನಕ್ಕೆ ನಗ್ತಾ ಇದೆಯಾ ಹೇಳೋ, ನನ್ಗೂ ಇವನ್ ಐ ವಾಂಟ್ ಟು ಜಾಯಿನ್ ಯು ಅಂತ ಹೇಳೋ ತರ ಅನ್ಸುತ್ತೆ. ಸೊ ದಟ್ ಇಸ್ ಅ ಪಾಸಿಟಿವ್ ವೇ ಆಫ್ ಎಕ್ಸ್ಪ್ರೆಸಿಂಗ್. ನೆಗೆಟಿವ್ ಆದ್ರೆ ಉಲ್ಟಾ ಹೊಡಿತಾ ಇರುತ್ತೆ. ಆಮೇಲೆ ಯೋಚನೆ ಮಾಡೋ ಧಾಟಿನೂ ನೆಗೆಟಿವ್ ಇರುತ್ತೆ. ಅಂಡ್ ಆಕ್ಟ್ ಮಾಡೋ ರೀತಿ ಅಂದ್ರೆ ನಾವು ಯಾವ ತರ ಸ್ಪಂದಿಸ್ತೀವೋ ಅದು ಕೂಡ ನೆಗೆಟಿವ್ ಆಗಿರುತ್ತೆ. ಅಯ್ಯೋ ಅವ್ರು ನನ್ನ ನೋಡಿ ನಗ್ತಾರೆ ಯಾವಾಗ್ಲೂ, ನಾನು ಅದರಿಂದಾಗಿ ನಾನು ಕ್ಲಾಸಲ್ಲಿ ಯಾವುದೇ ಭಾಷಣ ಮಾಡೋದಕ್ಕಾಗ್ಲಿ ಅಥವಾ ಯಾವ್ದಕ್ಕೂ ನಾನು ಪಾರ್ಟಿಸಿಪೇಟ್ ಮಾಡಲ್ಲಪ್ಪ, ನನ್ನ ನೋಡಿದ್ರೆ ತಮಾಷೆ ಮಾಡ್ತಾರೆ, ಹೊರಗಡೆ ಹೋದ್ರೆ ನನ್ನ ನೋಡಿ ಆಡ್ಕೋತಾರೆ, ಈ ತರದ್ದೆಲ್ಲ ನೆಗೆಟಿವ್ ಪರ್ಸೆಪ್ಷನ್ಸ್. ಸೊ ಈ ತರ ಪ್ರತಿಯೊಂದು ಕೂಡ ನೆಗೆಟಿವ್ ಆಗಿರುತ್ತೆ, ನಕಾರಾತ್ಮಕವಾಗಿರುತ್ತೆ. ಸೊ ಅದರ ಸಿಂಪ್ಟಮ್ಸ್ ಈ ಚಿತ್ರ ಚೆನ್ನಾಗಿ ಹೇಳುತ್ತೆ. ನಾನು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ತರ ಒಂದು ಅನ್ನೋ ಭಾವನೆ,
ಮತ್ತೆ ಏನೇ ಒಂದು ಟಿವಿ ನೋಡಕ್ಕಾಗ್ಲಿ ಅಥವಾ ಒಂದು ಫ್ರೆಂಡ್ಸ್ ಜೊತೆ ಬೆರೆಯೋದಕ್ಕಾಗ್ಲಿ ಅದಕ್ಕೆ ಒಂಥರ ಆಸಕ್ತಿನೇ ಇಲ್ಲ ಅಂತ ಅನ್ಸುತ್ತೆ. ಅದೇ ಒಂದ್ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾದ್ರಲ್ಲೂ ಆಸಕ್ತಿ ಇರ್ತಾ ಇತ್ತು, ಅದು ಕಡಿಮೆ ಆಗ್ತಿರೋದು. ವಿಡ್ರಾವಲ್ ಫ್ರಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಅಂದ್ರೆ ಫ್ರೆಂಡ್ಸ್ ಜೊತೆ ಬೆರಿಬೇಕು ಅಂತ ಅನ್ಸಲ್ಲ, ಒಂಟಿಯಾಗಿರ್ಬೇಕು ಅನ್ಸತ್ತೆ. ಅಪ್ಪ ಅಮ್ಮ ಹೊರಗಡೆ ಬಾರೆ ಕರ್ಕೊಂಡು ಹೋಗ್ತೀನಿ ಅಂತಂತಂದ್ರೆ, ಇಲ್ಲಮ್ಮ ನೀವು ಹೋಗ್ ಬನ್ನಿ, ನನ್ ಮನೆಯಲ್ಲಿ ಇರಕ್ಕೆ ಚೆನ್ನಾಗ್ ಅನ್ಸುತ್ತೆ ಅಂತ ಅನ್ನೋದು. ಆಮೇಲೆ ಕಾರಣ ಇಲ್ದಂಗ್ ಸುಮ್ನೆ ಏನೇನೋ ಜ್ಞಾಪಿಸ್ಕೊಂಡ್ ಅಳೋದು, ಅಥವಾ ಸ್ಕೂಲಲ್ಲಿ ಏನಕ್ಕಾದ್ರೂ ಏನೋ ಒಂದ್ ಸಣ್ಣ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಕುತ್ಕೊಂಡು ಅಳೋದು. ಅವ್ರೇನು ಕೇಳಿರೋದೇ ಇಲ್ಲ, ಅದಕ್ಕಿಂತ ಊರಿಗೆ ಮುಂಚೆನೆ ಕಣ್ಣಲ್ಲಿ ನೀರ್ ಬಂದ್ಬಿಡೋದು. ಅಥವಾ ಮಕ್ಳು ನಿದ್ದೆ ಮಾಡಕ್ಕಾಗದೆ ಇರೋದು. ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ನಿದ್ದೆ ಚೆನ್ನಾಗ್ ಮಾಡ್ಬೇಕು, ನಿದ್ದೆ ಬರುತ್ತೆ ಮಕ್ಳಿಗೆ. ಯಾಕೆಂತಂದ್ರೆ ಟೀನೇಜ್ ಅಂದ ತಕ್ಷಣ ಅವುಗಳ ಫಿಸಿಕಲ್ ಆಕ್ಟಿವಿಟಿ ಏನ್ ಕಮ್ಮಿ ಆಗಿರೋದಿಲ್ಲ, ಸ್ಕೂಲಲ್ಲೂ ಆಡ್ತಿರ್ತಾರೆ. ಯಾಕೆಂದ್ರೆ ಎಲ್ಲಾ ಮಕ್ಕಳು ಆಟ ಆಡೋದಕ್ಕೆ ಇಷ್ಟಪಟ್ಟೆ ಪಡ್ತಾರೆ ಹೈಸ್ಕೂಲ್ ತನಕ. ಸೊ ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮಕ್ಳಿಗೆ ನಿದ್ದೆ ಬರ್ಬೇಕು. ಆದ್ರೆ ನಿದ್ದೆ ಬರಕ್ ಆಗದೆ ಇರೋದು, ಅಥವಾ ವಿಪರೀತ ನಿದ್ದೆ ಮಾಡೋದು, ಅಥವಾ ಊಟನ ವಿಪರೀತ ಮಾಡೋದು, ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ವಿಪರೀತ ತಿನ್ನೋದು, ಅಥವಾ ಊಟನೇ ಸೇರದೆ ತೂಕ ಕಳ್ಕೊಳ್ಳೋದು, ಇವೆಲ್ಲ ಒಂಥರ ಡಿಪ್ರೆಷನ್ದು ಒಂಥರ ಸಿಂಪ್ಟಮ್ಸ್, ಚಿಹ್ನೆಗಳು. ಇದನ್ನ ಒಂದು ವೇಳೆ ಸ್ಕೂಲ್ ಟೀಚರ್ಸ್ ಆಗ್ಲಿ ತಂದೆ ತಾಯಿಗಳಾಗಲಿ ಸೂಕ್ತವಾಗಿ ಅವ್ರಗಳಿಗೆ ತಮ್ಮ ಮಕ್ಕಳಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಇವ್ರು ಈ ತರ ಇರ್ಲಿಲ್ಲ ಮುಂಚೆ, ಈಗ ಯಾಕೋ ಬದಲಾವಣೆ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದ್ರೆ ಅದು ಆ ಮಕ್ಕಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಯಾಕೆ ಅಂದ್ರೆ ಇದನ್ನ ನಮ್ಮ ದೊಡ್ಡವರಾಗಿರೋ ಟೀಚರ್ಸ್ಗಾಗ್ಲಿ ಅಪ್ಪ ಅಮ್ಮಂದ್ರಿಗಾಗ್ಲಿ ಅರ್ಥ ಆಗದೆ ಇದ್ರೆ, ಹಿಂಗೆ ಮಕ್ಕಳು ಬಿಹೇವ್ ಮಾಡಿದಾಗ ಅವ್ರಿಗೆ ಇನ್ನೊಂದಿಷ್ಟು ಭಯ ಹಂಗಂತ ಅನ್ಸುತ್ತೆ. ಯಾಕೆ ಹಿಂಗ್ ಮಾಡ್ತಾ ಇದ್ದೆ, ಯಾಕೆ ಇಷ್ಟೊಂದು ತಿಂತಾ ಇದೆಯಾ ನೀನು, ಏನಾಗಿದೆ ನಿನ್ಗೆ, ಯಾಕೆ ಊಟ ಮಾಡ್ತಾ ಇಲ್ಲ, ಹಿಂಗೆ ಇಷ್ಟೊಂದು ಆಟ ಆಡೋ ಮಕ್ಕಳು ಊಟ ಮಾಡದೇ ಇದ್ರೆ ಹೆಂಗೆ ನೀನು ಅಂತ ಹೇಳಿ ಒಂಥರ ಪ್ರತಿಯೊಂದು ಕೂತ್ರೆ ಇದ್ರೆ ಭಯ ಹಂಗ ಅನ್ಸುತ್ತೆ. ಮೊದ್ಲೇ ನೆಗೆಟಿವ್ ಆಗಿರ್ತವೆ ಮಕ್ಕಳು. ತಂದೆ ತಾಯಿಗಳಾಗ್ಲಿ ಟೀಚರ್ ಆಗ್ಲಿ ಇನ್ನೊಂದಿಷ್ಟು ಬೈದ್ ಬಿಟ್ರೆ ಅವುಗಳು ಇನ್ನೊಂದಿಷ್ಟು ಗೂಡ್ನೊಳಗ್ ಸೇರ್ಕೊಂಡ್ಬಿಡ್ತವೆ. ಸೊ ಆದ್ರಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಐಡೆಂಟಿಫೈ ಮಾಡೋದು ತಂದೆ ತಾಯಿಗಳಿಗೆ ಮತ್ತೆ ಟೀಚರ್ಸ್ಗೆ ಬಹಳ ಬಹಳ ಮುಖ್ಯ. ಸೊ ಅದರಿಂದಾಗಿ ಅವ್ರಗಳಿಗೆ ಸಹಾಯ ಮಾಡಕ್ ಆಗ್ಬೋದು. ಇದು ಡಿಪ್ರೆಷನ್ ಬಗ್ಗೆ ಬಂತು. ಆಂಗ್ಸೈಟಿ ಅಂತಂತಂದ್ರೆ ಒಂಥರ ಆತಂಕಗೊಳ್ಳೋದು, ಪ್ರತಿಯೊಂದಕ್ಕೂ ಆತಂಕಗೊಳ್ಳೋದು, ಏನಾಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ. It is the body's response of feeling of fear or apprehension about ವಾಟ್ಸ್ ಟು ಕಮ್, ಏನ್ ಬರುತ್ತೆ, ಏನೋ ಆಗೋಗ್ಬಿಡುತ್ತೆ ಅನ್ನೋದು. ಸೊ ಸಾಮಾನ್ಯವಾಗಿ ಆಂಗ್ಸೈಟಿ ಇಸ್ ಅ ನ್ಯಾಚುರಲ್ ಬಾಡಿ ರೆಸ್ಪಾನ್ಸ್, ನಮ್ ದೇಹದ ನ್ಯಾಚುರಲ್ ರೆಸ್ಪಾನ್ಸ್. ಏನು ಅಂತಂದ್ರೆ ಧಡಕ್ ಅಂತ ಎದುರುಗಡೆ ನಾವು ಎಕ್ಸ್ಪೆಕ್ಟ್ ಮಾಡದೆ ಇದ್ದಾಗ ಏನಾದ್ರೂ ಬಂದ್ಬಿಟ್ರೆ ಗಾಬರಿ ಆಗೋದು ಸಾಮಾನ್ಯ. ಬಟ್ ಅದೇನೆ ಪೆಥಲಾಜಿಕಲಿ ಅಂದ್ರೆ ನಮ್ಮ ಸಾಮಾನ್ಯ ಸ್ಥಿತಿಗಿಂತಾನು ವಿಪರೀತವಾಗಿ ಈ ಗಾಬರಿಗೊಳ್ಳೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಮಗು ಆರಾಮಾಗಿ ಸ್ಕೂಲ್ಗೆ ಹೋಗ್ತಿರತ್ತೆ, ಮುಂಚೆ ಎಲ್ಲ ಮಕ್ಕಳ ಜೊತೆ ಬೆರೀತಿರತ್ತೆ. ಅದೇ ಒಂಚೂರ್ ದೊಡ್ಡದಾದ್ಮೇಲೆ ಸ್ಕೂಲಲ್ಲಿ ಅವಳದೇ ಕ್ಲಾಸ್ಮೇಟ್ಸ್ ಇರ್ತಾರೆ. ಅದೇ ಆ ಕ್ಲಾಸ್ಮೇಟ್ಸ್ ಗಳು ಒಂದು ಜೊತೆ ಬೆರೆಯೋದಕ್ಕೆ ಒಂಥರ ಆತಂಕ ಬರೋದು, ಗೇಮ್ಸ್ ಪೀರಿಯಡ್ ಇದೆ ಅಂದ್ರೆ ಗಾಬರಿ ಆಗೋದು, ತುಂಬಾ ದಿಗಿಲ್ಗೊಳ್ಳೋದು, ಈ ತರದ್ದೆಲ್ಲ ಆದ್ರೆ ಅದು ಇಟ್ ಈಸ್ ಅನ್ಯಾಚುರಲ್. ಅದ್ ಒಂಥರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಅದ್ ಆತರ ಆಗ್ಕೂಡ್ದು ಮಕ್ಳಿಗೆ. ಆತರ ಆಂಗ್ಸೈಟಿ ಆದಾಗ ಅವುಗಳ ಚಿಹ್ನೆಗಳು ಏನಿರ್ತವೆ ಅಂದ್ರೆ ವಿಪರೀತ ಬೆವರೋದು. ಫಾರ್ ಎಕ್ಸಾಂಪಲ್ ಮಗು ಏನಾದ್ರು ಸ್ಕೂಲ್ಗೆ ಹೊರಡ್ಬೇಕು ಅಂತಂದಾಗ ಆ ಮಗು ಕೈ ನಡ್ಕ ಸ್ಟಾರ್ಟ್ ಆಗೋದು, ಒಂಥರ ಹೊಟ್ಟೆ ತೊಳ್ಸತ್ತೆ ಅನ್ನೋ ತರ ಆಡೋದು, ಆಮೇಲೆ ಎದೆ ಹೊಡ್ಕೋತಾ ಇರೋದು, ಆಮೇಲೆ ಒಂಥರ ಎದೆ ನೋವು ಬಂದಂಗಾಗೋದು ಅಥವಾ ಉಸಿರು ಸಿಕ್ಕಾಕೊಳಂಗಾಗೋದು, ಇವೆಲ್ಲ ಆಂಗ್ಸೈಟಿ ಚಿಹ್ನೆ. ಒಂಥರ ಅವುಗಳು ಒಟ್ನಲ್ಲಿ ಆ ಮಕ್ಳನ್ನ ನೋಡಿದ್ರೆ ಅಯ್ಯೋ ಅಂತ ಅನ್ಸ್ಬೇಕು, ಅಷ್ಟು ಕಷ್ಟ ಪಡ್ತಾ ಇರ್ತಾರೆ ಅವರು. ಸೊ ಈ ತರ ನಾವು ಸಾಮಾನ್ಯವಾಗಿ ಗಮನಿಸಿರ್ಬೋದು ನಮ್ಮ ಮಕ್ಕಳುಗಳಲ್ಲಿ. ಸೊ ಇದು ನಮ್ಮ ಗಮನದಲ್ಲಿ ಇದ್ರೆ ಈ ತರ ಆಂಗ್ಸೈಟಿ ಸಿಂಪ್ಟಮ್ಸ್ ಕೂಡ ಮಕ್ಳಿಗೆ ಬರಬಹುದು ಈ ಟೀನೇಜ್ ಅಲ್ಲಿ ಅನ್ನೋ ಒಂದು ಗಮನ ಇದ್ರೆ, ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಆಗ್ಲಿ ದೇ ಕ್ಯಾನ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ದ ಕಿಡ್ಸ್. ಸೊ ಅದರಿಂದಾಗಿ ಏನಾಗುತ್ತೆ, ಅವುಗಳು ಕಂಪ್ಯಾಷನೇಟ್ ಆಗಿ ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಇದ್ರೆ ಆ ಮಕ್ಕಳಿಗೆ ತಂದೆ ತಾಯಿಗಳ ಜೊತೆ ಹೇಳ್ಕೊಳಕ್ ಒಂಚೂರು ಧೈರ್ಯ ಬರುತ್ತೆ, ತಂದೆ ತಾಯಿಗಳ ಜೊತೆ ಆಗ್ಲಿ ಟೀಚರ್ಸ್ ಹತ್ರ ಆಗ್ಲಿ. ಸೊ ಅವುಗಳ ಕಾನ್ಫಿಡೆನ್ಸ್ ತಗೊಳ್ಳೋದು ತುಂಬಾ ಮುಖ್ಯ. ಆದ್ರಿಂದಾಗಿ ತಂದೆ ತಾಯಿಗಳ ಜವಾಬ್ದಾರಿ ಮತ್ತೆ ಟೀಚರ್ಸ್ ಜವಾಬ್ದಾರಿ ಬಹಳ ಮಟ್ಟಿಗಿರುತ್ತೆ, ಎಸ್ಪೆಷಲಿ ದೋಸ್ ಡೀಲಿಂಗ್ ವಿತ್ ದೀಸ್ ಟೀನೇಜ್ ಕಿಡ್ಸ್. ಸೊ ದ ಸಪೋರ್ಟ್ ಶುಡ್ ಆಲ್ವೇಸ್ ಬಿ. ಅಂಡ್ ಅದರ ಈ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಎಫೆಕ್ಟ್ ಸ್ಕೂಲ್ ಮಕ್ಕಳ ಮೇಲೆ ಏನಾಗುತ್ತೆ ಅಂದ್ರೆ, ಮೇನ್ಲಿ ಎನಿಥಿಂಗ್ ರಿಲೇಟೆಡ್ ಟು ದ ಸ್ಕೂಲ್ ಆಕ್ಟಿವಿಟೀಸ್, ಲೈಕ್ ಇಟ್ ಮೇ ಬಿ ರಿಲೇಟೆಡ್ ಟು ಅಕಾಡೆಮಿಕ್ ಪರ್ಫಾರ್ಮೆನ್ಸ್, or it may be related to the sleep pattern, sleep,
or it may be related to the diet or mental or physical health, sometimes psychosomatic disorders anta antivi. Andre ಆಕ್ಚುಲಿ ಸೈಕಲಾಜಿಕಲಿ ಎಲ್ಲ ಆಗ್ತಿರೋದು, ಬಟ್ ಅದು ಸೊಮ್ಯಾಟಿಕ್ ಆಗಿ ಅಂದ್ರೆ ದೈಹಿಕವಾಗಿ ಅದು ಎಫೆಕ್ಟ್ ಮಾಡ್ಬಿಟ್ಟು ನಿಜವಾಗ್ಲೂ ಅವ್ರಿಗೆ ಏನೋ ತೊಂದರೆ ಇದೆಯೇನೋ ಅಂತ ಅನ್ಸ್ಬೇಕು ನಮ್ಗೆ. ಆ ಮಟ್ಟಕ್ಕೆ ಅದು ಎಫೆಕ್ಟ್ ಮಾಡುತ್ತೆ. ಯಾಕೆಂದ್ರೆ ಮನಸ್ಸು ಅನ್ನೋದು ಅಷ್ಟು ಸೂಕ್ಷ್ಮ. ಅದನ್ನ ಹತೋಟಿನಲ್ಲಿ ಇಟ್ಕೊಂಡು ಅದು ಒಂಥರ ಸ್ಟ್ರಾಂಗ್ ಆಗಿದ್ರೆ ದೈಹಿಕವಾಗೂ ಆರೋಗ್ಯವಾಗಿರ್ತಾರೆ. ಬಟ್ ಅದೇ ಒಂದ್ ಸ್ವಲ್ಪ ವೀಕ್ ಆಗ್ಬಿಟ್ರೆ ಅದು ಅದನ್ನ ಒಂದು ಸ್ಟೆಬಿಲೈಸ್ ಮಾಡೋದಕ್ಕೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ. ಆಮೇಲೆ ಇದು ಸ್ಕೂಲ್ ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಎಸ್ಪೆಷಲಿ ಅವುಗಳ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಅಂಡ್ ಎಷ್ಟೊಂದ್ ಜನ ಮಕ್ಕಳು ಸ್ಕೂಲ್ ಹೋಗೋದಿಲ್ಲ ಅಂತ ಕೂತ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರಿಂದಾಗಿ ಇದು ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಆದ್ರಿಂದಾಗಿ ಈ ಮಕ್ಕಳುಗಳು ಬಹಳಷ್ಟು ಸಪೋರ್ಟ್ ಸಿಸ್ಟಮ್ ಅವ್ರಿಗೆ ಬೇಕಾಗುತ್ತೆ. The first and the foremost is the parental support. ತಂದೆ ತಾಯಿಗಳು ಬಹುಮುಖ್ಯ ಪಾತ್ರ ವಹಿಸ್ತಾರೆ ಇದರಲ್ಲಿ. ಸಾಮಾನ್ಯವಾಗಿ ಮಕ್ಕಳು ಡಿಸಿಪ್ಲಿನ್ಡ್ ಆಗಿರ್ಬೇಕು, ಅದರಿಂದಾಗಿ ಚೆನ್ನಾಗಿ ಮಕ್ಕಳು ಮೇಲ್ ಬರ್ತಾರೆ ಅನ್ನೋದು ಒಂದು ಎಲ್ಲಾ ತಂದೆ ತಾಯಿಗಳ ಮನಸ್ಸಿನಲ್ಲೂ ಇರುತ್ತೆ. ಆದ್ರೆ ನನಗನ್ಸೋ ಮಟ್ಟಕ್ಕೆ ಈ ಒಂದು ಟೀನೇಜ್ ಅಲ್ಲಿ ಏನೇ ಡಿಸಿಪ್ಲಿನ್ ಮಾಡೋದಾದ್ರೂ ಸ್ಕೂಲ್ ಮಕ್ಕಳಲ್ಲಿ ಮಾಡಿದ್ರು ಒಂದು ಮಟ್ಟಕ್ಕೆ ಓಕೆ, ಬಟ್ ಆದ್ರೆ ಅವರು ಒಂದು ಟೀನೇಜ್ ಬಂದಾಗ ಆ ಮಕ್ಕಳನ್ನ ಸ್ವಲ್ಪ ಸ್ನೇಹಿತರ ತರ ವರ್ತಿಸಿ ಅವ್ರಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬಹು ಮುಖ್ಯ ಅಂತ ಅನ್ಸುತ್ತೆ. ಅಂಡ್ ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಆಗ್ಲಿ ಆ ಥರದ್ದು ಏನಾರು ಆಗ್ಲಿ, ಗಂಡ ಹೆಂಡತಿ ಅಂದ್ರೆ ಇದು ಬರೀ ತಾಯಿ ಮಾತ್ರ ಡಿಸ್ಕಸ್ ಮಾಡ್ಬೇಕು, ತಂದೆ ಜೊತೆ ಮಾತಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಸರಿಗಿಲ್ಲ ಅಂತ ಅನ್ಸುತ್ತೆ. ಅಂಡ್ ನಮ್ಮ ಮನೆಯಲ್ಲಿ ನಾವು ನನಗೂ 2 ಹೆಣ್ಮಕ್ಳಿದ್ದಾರೆ. ಬಟ್ ಏನಾದ್ರೂ ನನ್ನ ದೊಡ್ಡ ಮಗಳ ಇದೆ ಪ್ರಿಮೆನ್ಸ್ಟ್ರಲ್ ಪ್ರಾಬ್ಲಮ್ ಇದೆ, ಅವಳ ಬಗ್ಗೆ ಅವಳದೇನಾದ್ರು ತೊಂದರೆ ಇದ್ರೆ ಅವಳು ಒಂದು ಚೂರು ಸಂಕೋಚ ಮಾಡ್ಕೊಳಲ್ಲ. ನಾನು ನನ್ ಗಂಡ ಇಬ್ರು ನಾವೆಲ್ಲರೂ ಜೊತೆನಲ್ಲಿ ಇದ್ದಾಗ ಇಬ್ರು ಜೊತೆನೂ ಮುಕ್ತವಾಗಿ ಮಾತಾಡ್ತಾಳೆ. ಅವಾಗ ನನ್ ಗಂಡ ಅವ್ರಿಗೆ ತೋರಿದ್ದು ಹೇಳ್ತಾರೆ. ಅದೇ ತರನೇ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಕ್ಳ ಪ್ರಾಬ್ಲಮ್ ನ ಬಗೆಹರಿಸಕ್ ಹೋದ್ರೆ ಅದು ಬಹಳ ಸಹಾಯ ಆಗುತ್ತೆ ಮಕ್ಕಳಿಗೆ ಅಂತ ಅನ್ಸುತ್ತೆ. ಅಂಡ್ ಮಕ್ಕಳಿಗೆ ತುಂಬಾ ಸೆಕ್ಯೂರ್ ಫೀಲಿಂಗ್ ಬರುತ್ತೆ. ಮಾರಲ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈಗಿನ ಹೆಕ್ಟಿಕ್ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮಕ್ಕಳಿಗೆ ಟೈಮ್ ಕೊಡಕ್ ಸಾಧ್ಯ ಆಗಲ್ಲ. ಬಟ್ ಆದ್ರೆ ರಾತ್ರಿ ಹೊತ್ತು ಎಲ್ಲರೂ ಗೂಡಕ್ ಸೇರ್ಕೋತೀವಿ. ಆದ್ರೆ ಮಲ್ಕೊಳಕಿನ ಮುಂಚೆ ಒಂದು ಅರ್ಧ ಗಂಟೆನಾದ್ರೂ ಗಂಡ ಹೆಂಡತಿ ಮಕ್ಕಳು ಎಲ್ಲಾನು ಸುಮ್ನೆ ಇದ್ರ ಟಿವಿ ಏನೋ ಒಂದು ಹಾಕೋತಾರೆ, ಟಿವಿನಲ್ಲಿ ಒಂದ್ ಹಾಡ್ ಹಾಕೋತಾರೆ, ಏನೋ ಹಾಕೋತಾರೆ, ಎಲ್ಲರೂ ಜೊತೆನಲ್ಲಿ ಕೂತ್ಕೊಂಡು ನೋಡ್ಕೊಂಡು ಕಮೆಂಟ್ ಮಾಡ್ಕೊಂಡು ನಕ್ಕೊಂಡು ಒಬ್ರ ಕಾಲೊಬ್ರು ಎಳ್ಕೊಂಡು ಇದ್ರೆ ಆ ಮಕ್ಕಳಿಗೆ ಒಂದ್ ಬಾಂಡೇಜ್ ಬೆಳೆಯುತ್ತೆ. ಅವಾಗ ಈ ಡಿಪ್ರೆಷನ್, ಆಂಗ್ಸೈಟಿ ಅದರಿಂದೆಲ್ಲ ಹೊರಗೆ ಬರಕ್ಕೆ ಬಹಳ ಸಹಾಯ ಆಗುತ್ತೆ. ಅವಾಗ ಮಕ್ಕಳು ಕೂಡ ಮುಕ್ತವಾಗಿ ತಮಗಾಗ್ತಿರೋ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಟೀಚರ್ಸ್ ಕೂಡ ದೇ ಪ್ಲೇ ಅ ಮೇಜರ್ ರೋಲ್. ಯಾಕೆ ಅಂತಂದ್ರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಈ ಟೀಚರ್ಸ್ ಮಕ್ಕಳ ಜೊತೆ ಕಾಲ ಕಳೀತಾರೆ. ಸೊ ಆದ್ರಿಂದಾಗಿ ಆ ಟೀಚರ್ಸ್ಗಳು ಈ ಟೀನೇಜ್ ಮಕ್ಕಳುಗಳನ್ನ ಹ್ಯಾಂಡಲ್ ಮಾಡೋ ಟೀಚರ್ಸ್ ಮಾತ್ರ ಬಹಳ ಅವರ ಪಾತ್ರ ಅಧಿಕವಾಗಿರುತ್ತೆ. ಅವರು ತುಂಬಾ ಫ್ರೆಂಡ್ಲಿ ಆಗಿದ್ಕೊಂಡು, ಗೊತ್ತು ಕೆಲವು ಪುಂಡು ಮಕ್ಕಳು ಇರ್ತಾರೆ, ಏನೇ ಪುಂಡು ಮಕ್ಕಳಾದ್ರೂ ಕೂಡ ಆ ಟೀಚರ್ಸ್ ಅಂದ್ರೆ ಆ ಮಕ್ಕಳಿಗೆ ಒಂದು ತಂದೆ ತಾಯಿ ತರ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ನೀವು ಯಾವುದೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನ ಪರವಾಗಿಲ್ಲ, ಮಗು ಮಾಡಿದೆ ಅನ್ನೋ ತರ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಚೆನ್ನಾಗಿ ಸ್ಪಂದಿಸಿದ್ರೆ ಆ ಮಕ್ಕಳು ಕೂಡ ಕಾನ್ಫಿಡೆನ್ಸ್ ತಗೊಂಡು ತಮ್ಮಲ್ಲಿರೋ ಸಮಸ್ಯೆನ ಹೇಳ್ಕೊಂಡು ಪರಿಹಾರ ಒದಗಿಸ್ಕೊಳಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಇದು ನನ್ನ ಥಾಟ್ಸ್ ಅಬೌಟ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ. ಅಂಡ್ ಇದರಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಕಿಶೋರ್ ಸರ್ಗೆ ಎಲ್ಲರಿಗೂ ಬಹಳ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಅಟ್ ದ ಎಂಡ್ ಆಫ್ ದ ಸೆಷನ್ ಐ ವಿಲ್ ಬಿ ಅವೈಲೇಬಲ್ ಫಾರ್ ಡಿಸ್ಕಷನ್. ಥ್ಯಾಂಕ್ ಯು. ವೈಷ್ಣವಿ ವೈಷ್ಣವಿ ಕಾಣ್ತಾ ಇದೆಪ್ಪ ಸ್ಕ್ರೀನ್. ಯು ವಿಲ್ ಹ್ಯಾವ್ ಟು ಟರ್ನ್ ಇಟ್. ಓಕೆ ಯಾ, ಹೌ ಇಸ್ ಇಟ್ ನೌ? ಇವಾಗ ಸರಿ ಇದೆಯಾ? ಎಸ್ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ.
ಸೊ ನಾನು ಸೈಕಾಲಜಿಸ್ಟ್, ಮನೋರೋಗ ತಜ್ಞೆ. ಸೊ ಈವರೆಗೂ ನಾವು ಹೆಣ್ಮಕ್ಳಲ್ಲಿ ಆಗುವಂತಹ ಮಾನಸಿಕ ಮತ್ತು ದೈಹಿಕ ಬದಲಾವಣೆಗಳು ಅದರ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ ನಾವು ಅದರಲ್ಲಿ ಇರುವಂತಹ ಒಂದು ಮುಖ್ಯವಾದ ಒಂದು ಬದಲಾವಣೆ, ಅದರಿಂದ ಹೆಚ್ಚಿಗೆ ಏನು ಸಮಸ್ಯೆ ಆಗತ್ತೆ ಅಂತ ಅನ್ಸಲ್ಲ, ಆದ್ರೂ ಅದರದೇ ಆದಂತ ರೂಪದಲ್ಲಿ ಅದು ಕೆಲವೊಂದು ಸಮಸ್ಯೆಗಳನ್ನ ಕೊಡುತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಮಾತಾಡ್ತಾ ಇರುವಂತ ಕಾನ್ಸೆಪ್ಟ್ ಬಾಡಿ ಇಮೇಜ್ ಅಂತ ಕರಿತೀವಿ, ದೇಹದ ಚಿತ್ರಣ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಬಾಡಿ ಇಮೇಜ್ ರಿಲೇಟೆಡ್ ಆಗಿ ಇರುವಂತ ಒಂದು ಸಮಸ್ಯೆಗಳು ಸುಮಾರಷ್ಟು ಇರುತ್ತೆ. ಅದು ಹದಿಹರಿಯದಲ್ಲಿ ಇರುವಂತ ಹೆಣ್ಮಕ್ಳಲ್ಲಂತೂ ಇನ್ನೂ ಸಿಕ್ಕಾಪಟ್ಟೆ ಆತರ ಸಮಸ್ಯೆಗಳು ಇರುತ್ತೆ. ಸೊ ಅದು ಏನು, ಯಾಕೆ ಆಗುತ್ತೆ ಅಂತ, ಹಾಗೆ ಪೇರೆಂಟ್ಸ್ ಆಗಿ ಅಥವಾ ಟೀಚರ್ಸ್ ಆಗಿ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ನಾವು ಈಗ ನೋಡ್ತೇವೆ. ಸೊ ಅಡಾಲೆಸೆನ್ಸ್ ಅಥವಾ ಹದಿಹರಿಯ ಅಂತ ಬಂದಾಗ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಸೊ ನಾವು ಮೊದಲು ಅವರು ಹದಿಹರಿಯಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದೆ ಅವರು ದೇಹದಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳಿಂದ. ಸೊ ಅದೇ ನಿಟ್ಟಿನಲ್ಲಿ ನಾವು ನೋಡಿದ್ರೆ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಬರೀ ದೇಹಕ್ಕಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಅದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಈ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಹದಿಹರಿಯದ ಹೆಣ್ಮಕ್ಳಲ್ಲಿ ಸಾಕಷ್ಟು ಸಮಸ್ಯೆಗಳು ಅಥವಾ ಒಂದು ಡೌಟ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು. ಸೊ ಈ ತರ ಸುಮಾರಷ್ಟು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಸೊ ಇದು ಇವಾಗ ಒಂದು ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್ ಕೂಡ ಆಗಿದೆ. ಯಾಕಂದ್ರೆ ಸುಮಾರಷ್ಟು ಹೆಣ್ಮಕ್ಳು ಅವರ ಒಂದು ದೇಹ ಸ್ಥಿತಿಯಿಂದ ಅವರಿಗೆ ಸಮಾಧಾನಕರವಾಗಿಲ್ಲ ಅಂತ ಹೇಳಕ್ಕೆ ಹೊರಗೆ ಬರ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನೋಡಿದ್ರೆ ಫಿಸಿಕಲ್ ಅಪಿಯರೆನ್ಸ್ ಮ್ಯಾಟರ್ಸ್ ಅ ಲಾಟ್. ಸೊ ನೀವು ಹದಿಹರೆಯದ ಹೆಣ್ಮಕ್ಳು ಯಾರನ್ನೇ ನೋಡಿದ್ರು ನಾನ್ ಚೆನ್ನಾಗ್ ಡ್ರೆಸ್ ಮಾಡ್ಕೊಬೇಕು, ಚೆನ್ನಾಗ್ ಕಾಣಿಸ್ಕೋಬೇಕು, ಸೊ ಈ ರೀತಿಯಾದಂತ ಒಂದು ಭಾವನೆಗಳು ಸಾಕಷ್ಟು ಇರುತ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡಕ್ ಹೋದ್ರೆ, ಸೊ ಬಾಡಿ ಇಮೇಜ್ ಅಂದ್ರೆ ಏನು? ಸೊ ಬಾಡಿ ಇಮೇಜ್ ಇಸ್ ಪಿಕ್ಚರ್ ಆಫ್ ಪರ್ಸನಲ್ ಫಿಸಿಕಲ್ ಅಪಿಯರೆನ್ಸ್ ದಟ್ ಪೀಪಲ್ ಹೋಲ್ಡ್ ಇನ್ ದೇರ್ ಮೈಂಡ್. ಅಂದ್ರೆ ನನಗೆ ನಾನ್ ಹೇಗ್ ಕಾಣಿಸ್ತೀನಿ ಅನ್ನೋ ಒಂದು ಚಿತ್ರಣ ಇರುತ್ತಲ್ಲ, ಸೊ ಅದನ್ನ ನಾವು ಬಾಡಿ ಇಮೇಜ್ ಅಂತ ಹೇಳ್ತೀವಿ. ಸೊ ಈ ಒಂದು ಬಾಡಿ ಇಮೇಜ್ ಅಥವಾ ದೇಹದ ಚಿತ್ರಣ ಒಂದು ಮನುಷ್ಯನ ಬೆಳವಣಿಗೆಯಲ್ಲಿ ಅವನ ಒಂದು ಮಾನಸಿಕ, ದೈಹಿಕ, ಅವನ ಚಿಂತನಾ ಶಕ್ತಿ ಅಥವಾ ಅವನ ಒಂದು ಫೀಲಿಂಗ್ಸ್ ಅಥವಾ ಎಮೋಷನ್ಸ್, ನಡವಳಿಕೆ ಎಲ್ಲದರ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಸೊ ಈ ರೀತಿ ಇರ್ಬೇಕಾದ್ರೆ ಈ ಒಂದು ಬದಲಾವಣೆ ಹದಿಹರೆಯ ವಯಸ್ಸಲ್ಲಿ ಏನಾಗುತ್ತೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಗರ್ಲ್ಸ್ ಅಲ್ಲಿ ಏನು ವ್ಯತ್ಯಾಸ ಅಥವಾ ಹೆಣ್ಮಕ್ಳಲ್ಲಿ ಹೇಗೆ ಈ ಬಾಡಿ ಇಮೇಜ್ ಏನ್ ರೋಲ್ ಪ್ಲೇ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಫಿಸಿಕಲ್ ಡೆವಲಪ್ಮೆಂಟ್ ಜೊತೆಗೆ ಎಮೋಷನಲ್ ಮತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕೂಡ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹದಿಹರೆಯ ಮಕ್ಕಳಲ್ಲಿ ಆಗತ್ತೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಒಟ್ಟಿಗೆ ಆಗಲ್ಲ. ಸೊ ಇಟ್ ಇಸ್ ವೆರಿ ಅನ್ಈವನ್. ಸೊ ಅದು ಅನ್ಈವನ್ ಆಗಿದ್ರು ಕೂಡ ಅದು ಹೆಲ್ದಿ ಬೆಳವಣಿಗೆನೂ ಹೌದು. ಆದ್ರೆ ಇಲ್ಲಿ ಡಿಫರೆನ್ಸ್ ಏನಾಗುತ್ತೆ ಅಂತಂದ್ರೆ ದೈಹಿಕ ಬದಲಾವಣೆ ಸ್ವಲ್ಪ ಬೇಗ ಆಗತ್ತೆ, ಆದ್ರೆ ಬದಲಾವಣೆ ಅಥವಾ ಯೋಚನಾ ಶಕ್ತಿಯಲ್ಲಿ ಬದಲಾವಣೆ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗ್ಬೋದು. ಸೊ ಆ ರೀತಿ ಆದಾಗ ಏನಾಗತ್ತೆ, ಇವಾಗ ನನ್ನ ದೇಹದಲ್ಲಿ ಕೆಲವು ಬದಲಾವಣೆಗಳಿದೆ, ಆದ್ರೆ ಅದರಿಂದ ಆಗುವಂತ ಬದಲಾವಣೆಗಳು ನನ್ನ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಆದ್ರೆ ನನ್ನ ಮನಸ್ಸನ್ನ ಹೇಗೆ ನಾನು ಹತೋಟಿಗೆ ತರೋದು ಅಂತ ನಂಗೆ ಗೊತ್ತಾಗದೆ ಇರ್ಬೋದು ಅಲ್ವಾ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳು ದೇ ಆರ್ ಅನ್ಪ್ರಿಪೇರ್ಡ್ ಫಾರ್ ಚೇಂಜಸ್. ಸೊ ಇವಾಗ ಒಂದು ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ದೇಹದಲ್ಲಿ ಆಗುವಂತ ಬದಲಾವಣೆಗಳಾಗಿರ್ಬೋದು, ಅದು ಪೀರಿಯಡ್ ಸ್ಟಾರ್ಟ್ ಆದ್ಮೇಲಿಂದ ಸ್ವಲ್ಪ ಸೋಷಿಯಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಮನೇಲಿ ಎಲ್ಲಾ ಕಡೆ ಹೋಗ್ಬಾರ್ದು, ಹುಡುಗರ ಜೊತೆ ಜಾಸ್ತಿ ಬೆರೀಬಾರ್ದು. ಸೊ ಈ ರೀತಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ತರ ರಿಸ್ಟ್ರಿಕ್ಷನ್ಸ್ ಇರ್ಬೇಕಾದ್ರೆ ಸೊ ಅವರು ಮನಸ್ಸಿಗೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಎಲ್ಲದಕ್ಕಿಂತ ಬಹು ಮುಖ್ಯವಾಗಿ ಅನ್ಸೋದು ಏನಂತಂದ್ರೆ ಗರ್ಲ್ಸ್ ಶುಡ್ ಬಿ ಗುಡ್ ಲುಕಿಂಗ್. ಸೊ ಇದು ಸುಮಾರಷ್ಟು ಕಡೆ ನಾವು ಹೇಳೋ ಅಂತದ್ದು ಹಾಗೆ ಮಾತಿನಲ್ಲೂ ಬರುತ್ತೆ, ಅಥವಾ ಮೀಡಿಯಾ ಕೂಡ ಅದನ್ನೇ ಪೋರ್ಟ್ರೇ ಮಾಡುತ್ತೆ ಕೂಡ. ಸೊ ಹೆಣ್ಮಕ್ಳಂದ್ರೆ ನೋಡಕ್ ಆಗಿರ್ಬೇಕು, ಚಂದವಾಗಿರ್ಬೇಕು, ಇದೇ ರೀತಿಯಾದಂತ ಒಂದು ಚಿತ್ರಣ ಇದೆ. ಸೊ ಈ ಹದಿಹರೆಯ ವಯಸ್ಸಲ್ಲಿ ಈ ತರ ಚಿತ್ರಣ ನೀವು ಕೊಡ್ಬೇಕು, ನಿಮ್ಮ ದೇಹ ಈ ರೀತಿ ಇರ್ಬೇಕು ಅಂತ ಅಂದಾಗ ಆ ಮಕ್ಕಳಿಗೆ ಅದೇ ಆದಂತ ಒಂದು ಪ್ರೆಷರ್ ಆಗತ್ತೆ ಅಲ್ವಾ. ಸೊ ಕ್ಲಾಸ್ ಅಲ್ಲಿ ಎಲ್ಲಾರು ಸಣ್ಣಗಿದ್ದಾರೆ, ನಾನ್ ಮಾತ್ರ ಯಾಕೆ ದಪ್ಪಗಿದ್ದೀನಿ, ಅಥವಾ ಎಲ್ಲಾರು ಒಂದು ಕರೆಕ್ಟ್ ಹೈಟ್ ಅಲ್ಲಿ ಇದ್ದಾರೆ, ನಾನ್ ಮಾತ್ರ ಯಾಕೆ ತೀರಾ ಕುಳ್ಳಗಿದ್ದೀನಿ, ಅಥವಾ ನಾನ್ ಯಾಕೆ ತೀರಾ ಎತ್ತರ ಇದ್ದೀನಿ, ಅಥವಾ ನನ್ನ ಸ್ಕಿನ್ ಕಲರ್ ಯಾಕೆ ಈ ತರ ಇದೆ. ಸೊ ಈ ರೀತಿ ಸುಮಾರಷ್ಟು ಪ್ರಶ್ನೆಗಳು ಬರುತ್ತೆ. ಅಂಡ್ ಐ ಗುಡ್ ಲುಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಫಿಟ್ ಆಗ್ಬೇಕು ಅಂತ ಹದಿಹರೆಯದ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವ್ ನೋಡ್ಬೇಕಾದ್ರೆ ಬಾಡಿ ಹೇಗೆ ಡೆವಲಪ್ ಆಗತ್ತೆ ಅಂತ ನಾವ್ ನೋಡ್ಕೊಳ್ಳೋದಾದ್ರೆ, ಸೊ ನಮ್ಮ ಒಂದು ಕಲ್ಚರ್ ಮತ್ತೆ ಸೊಸೈಟಿ ಕೂಡ ಇಲ್ಲಿ ತುಂಬಾ ದೊಡ್ಡ ಪಾತ್ರನ ವಹಿಸುತ್ತೆ. ಸೊ ನಾವ್ ಯಾವ ಕಲ್ಚರ್ ಅಲ್ಲಿ ಇದೀವಿ, ಸೊ ಅಲ್ಲಿನ ಎಕ್ಸ್ಪೆಕ್ಟೇಷನ್ಸ್ ಏನು,
ಸೊ ನಮ್ಮ ಒಂದು ಕಲ್ಚರ್ ಅಲ್ಲಿ ಯಾವ ರೀತಿಯಾದಂತ ಉಡುಗೆ ತೊಡುಗೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ನನ್ನ ಸುತ್ತಮುತ್ತ ಇರೋರು ಅಂದ್ರೆ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಫ್ರೆಂಡ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಈ ರೀತಿ ಡ್ರೆಸ್ ಮಾಡ್ಕೊಳ್ತಾರೆ, ಸೊ ನಾನು ಆ ರೀತಿ ಡ್ರೆಸ್ ಮಾಡ್ಕೊಳ್ಬೇಕಾಗತ್ತೇನೋ, ಅಥವಾ ನನ್ ಸುತ್ತಮುತ್ತ ಅವರು ಇರೋರೆಲ್ಲ ತೆಳ್ಳಗಿದ್ದಾರೆ, ಅಥವಾ ನನ್ ಸುತ್ತಮುತ್ತ ಇರೋರೆಲ್ಲಾನು ಫೇರ್ ಆಗಿದ್ದಾರೆ, ಸೊ ನಾನು ಹೀಗೆ ಇರ್ಬೇಕೇನು. ಸೊ ನಮ್ಮ ಕಲ್ಚರ್ ಅಲ್ಲಿ ಇದೇ ಅನ್ಸುತ್ತೆ ಕರೆಕ್ಟ್ ಬಾಡಿ ಇಮೇಜ್ ಅಂದ್ರೆ ಇದು. ಈ ರೀತಿಯಾದಂತ ಬೆಳವಣಿಗೆ ಆಗುತ್ತೆ. ಹಾಗೆ ದೈಹಿಕವಾಗಿ ಆಗುವಂತ ಬೆಳವಣಿಗೆ ಕೂಡ ಬಾಡಿ ಇಮೇಜ್ಗೆ ತುಂಬಾ ಪೂರಕವಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಅಡಾಲೆಸೆನ್ಸ್ ಹದಿಹರಿಯಕ್ ಬಂದ ಮೇಲೆ ಸ್ವಲ್ಪ ವೇಟ್ ಚೇಂಜಸ್ ಆಗೋದಿರ್ಬೋದು, ಅಥವಾ ಪಿಂಪಲ್ಸ್ ಜಾಸ್ತಿ ಬರುವಂತದ್ದಾಗಿರ್ಬೋದು. ಸೊ ಅದು ಕೂಡ ಬಾಡಿ ಇಮೇಜ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಒಂದು ಸ್ಟಡಿ ಮಾಡಿದ್ರು ಚೆನ್ನೈಯಲ್ಲಿ. ಸೊ ಅಲ್ಲಿ ಏನಂತಂದ್ರೆ ಒಂದು ಅಡಾಲೆಸೆಂಟ್ ಗರ್ಲ್ಸ್ ಅವ್ರ ಬಗ್ಗೆ ಎಷ್ಟು ಬಾಡಿ ಇಮೇಜ್ ತೊಂದರೆಗಳಿದೆ ಅವರಲ್ಲಿ ಅಂತ ಹೀಗೆ ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿದೆ ಏನಂದ್ರೆ ಆಲ್ಮೋಸ್ಟ್ 77% ಆಫ್ ದಿ ಗರ್ಲ್ಸ್ ಹೇಳಿದ್ರು ದಟ್ ವಿ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಅವರ್ ಬಾಡೀಸ್. ಅದಕ್ಕೆ ಮುಖ್ಯ ಕಾರಣಗಳೇನಂತಂದ್ರೆ ಒಂದು ಮೀಡಿಯಾನ ಕೂಡ ಹೇಳ್ತಾರೆ, ಇನ್ನೊಂದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಸುತ್ತಮುತ್ತಲಿ ಇರೋ ಜನ ಸೊಸೈಟಿಯಲ್ಲಿ ಕೂಡ ಕೆಲವೊಂದು ಪ್ರೆಷರ್ ಇದೆ. ಸೊ ಹೆಣ್ಮಕ್ಳು ಹೀಗೆ ಇರ್ಬೇಕು, ನೋಡ್ಲಿಕ್ಕೆ ಹೀಗೆ ತರ ಇರ್ಬೇಕು, ಹೀಗೆ ಡ್ರೆಸ್ ಮಾಡ್ಕೋಬೇಕು, ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಫರ್ದರ್ ನೋಡೋದಾದ್ರೆ ರೋಲ್ ಆಫ್ ಮೀಡಿಯಾ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ ರೋಲ್ ಆಫ್ ಮೀಡಿಯಾ ಇಲ್ಲಿ ತುಂಬಾ ಜಾಸ್ತಿ ಇದೆ. ಮೀಡಿಯಾ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು. ಸೊ ಪ್ರತಿಯೊಂದು ಕಡೆನೂ ನೀವ್ ನೋಡಿದ್ರೆ ಇವಾಗ ಹೆಣ್ಮಕ್ಳು ಅಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರು ತೆಳ್ಳಿಗೆ ಇರ್ಬೇಕು, ಅಥವಾ ಸ್ಕಿನ್ ಕಲರ್ ಇದೇ ರೀತಿ ಇರ್ಬೇಕು, ಅಥವಾ ಫ್ಯಾಷನ್ ಸೆನ್ಸ್ ಇರ್ಬೇಕು. ಸೊ ಈ ರೀತಿ ಸಾಕಷ್ಟು ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ತಾರೆ. ಸೊ ನಾವ್ ಅದನ್ನ ಇನ್ನೂ ಸರಿಯಾಗಿ ಹೇಳ್ಬೇಕಂದ್ರೆ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ ಐಡಿಯಲ್ ಬಾಡಿ ಅಂತ ಹೇಳ್ತಾರೆ. ಸೊ ನೀವು ಈ ರೀತಿಯಾದಂತ ಒಂದು ದೇಹ ಬರ್ಬೇಕಂದ್ರೆ ಹೀಗಿರ್ಲೇಬೇಕು. ಸೊ ಈ ರೀತಿಯಾದಂತ ತುಂಬಾ ಸ್ಟ್ರೆಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಬಾಡಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಬರುತ್ತೆ. ಸೊ ಸಾಕಷ್ಟು ಸಲ ನಾವು ಪದೇ ಪದೇ ಟಿವಿಯಲ್ಲಿ ಓಕೆ ಒಂದು ಹೆಣ್ಮಗಳು ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು ಹೀಗೇನೆ ತೋರಿಸ್ತಾ ಹೋಗ್ತಾ ಇದ್ರೆ ಹೋಗ್ತಾ ಏನಾಗುತ್ತೆ ನಮಗೂ ಓಕೆ ಐಡಿಯಲ್ ಅಂದ್ರೆ ಇದು, ನಾರ್ಮಲಿ ಜನ ಹೀಗಿರ್ಬೇಕು, ಆದ್ರೆ ನಾನ್ ಆ ರೀತಿ ಇಲ್ವೇನೋ, ಸೊ ಐ ಶುಡ್ ವರ್ಕ್ ಟುವರ್ಡ್ಸ್ ಬಿಕಮಿಂಗ್ ದಟ್. ಸೊ ಈ ರೀತಿಯಾದಂತ ಒಂದು ಭಾವನೆ ಬರುತ್ತೆ. ಸೊ ನನ್ನ ದೇಹದಲ್ಲಿ ಆಗ ನನಗೆ ಸಮಾಧಾನ ಇರುವುದಿಲ್ಲ. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಡಿಸಾರ್ಡರ್ಡ್ ಈಟಿಂಗ್. ಸೊ ನಾನು ಏನ್ ಮಾಡ್ಬೇಕು, ಸಾಮಾನ್ಯವಾಗಿ ಓಕೆ ನಾನು ದಪ್ಪ ಇದ್ದೀನಿ ಅಂತ ಬಂದ ಸರಿ ನಾನು ಊಟ ತಿಂಡಿ ಕಡಿಮೆ ಮಾಡ್ಬೇಕು. ಸೊ ನಾನು ಊಟ ತಿಂಡಿ ಕಡಿಮೆ ಮಾಡಿದ್ರೆ ನನ್ನ ಆಟೋಮ್ಯಾಟಿಕ್ ಐಡಿಯಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ಬೋದು ಅನ್ಸುತ್ತೆ. ಸೊ ಈ ಒಂದು ಕಾರಣದಿಂದ ಸುಮಾರಷ್ಟು ಹೆಣ್ಮಕ್ಳು ಊಟ ತಿಂಡಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ಮಾಡ್ತಾರೆ. ಬೆಳಿಗ್ಗೆ ತಿಂಡಿನ ಸ್ಕಿಪ್ ಮಾಡೋಂಥದ್ದು, ಅಥವಾ ಒಂದ್ ಹೊತ್ತಿನ ಊಟನ ಸ್ಕಿಪ್ ಮಾಡೋ ಅಂತದ್ದು, ಇನ್ನು ಕೆಲವರಲ್ಲಿ ಹೇಗಂದ್ರೆ ಫುಡ್ನ ತಗೊಳ್ದೇ ಇರೋ ಅಂತದ್ದು, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಹದಿಹರೆಯ ಹೆಣ್ಮಕ್ಳಲ್ಲಿ ತುಂಬಾ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೂ ಕೂಡ ಒಂದು ರಿಸರ್ಚ್ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಇದು 2021 ಅಲ್ಲಿ ಮಾಡಿದ್ದು ರೀಸೆಂಟ್ ರಿಸರ್ಚ್ ಇದು. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಬಾಡಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಸ್ ಎ ವೆರಿ ಸ್ಟ್ರಾಂಗ್ ಲಿಂಕ್ ವಿತ್ ಮೀಡಿಯಾ ಪ್ರೆಷರ್ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಅರೌಂಡ್ 30 to 40% ಆಫ್ ದ ಹೆಣ್ಮಕ್ಳು ತುಂಬಾ ದೃಢವಾಗಿ ಹೇಳಿದ್ದಾರೆ ದಟ್ ಮೀಡಿಯಾದಲ್ಲಿ ಅಥವಾ ಟಿವಿ ಬರುತ್ತೋ ಅದು ನನ್ನ ತುಂಬಾ ಪರಿಣಾಮ ಬೀರುತ್ತೆ ಅಂತ. ಸೊ ದಟ್ ಇಸ್ ದ ರೋಲ್ ಆಫ್ ಮೀಡಿಯಾ. ಸೊ ನಮ್ಮ ಒಂದು ಬಾಡಿ ಹೇಗಿರ್ಬೇಕು ಅನ್ನೋ ಒಂದು ಕಂಟ್ರೋಲ್ ಕೂಡ ಮೀಡಿಯಾಗೆ ನಾವು ಕೊಟ್ಟಿದೀವಿ ಅಂತ ಅನ್ಸೋ ಮಟ್ಟಿಗೆ ಅದು ಪರಿಣಾಮ ಬೀರ್ತಾ ಇದೆ. ಸೊ ಇವಾಗ ಹೌ ಕ್ಯಾನ್ ವಿ ಹೆಲ್ಪ್? ಸೊ ನಾವು ಈ ಸಮಸ್ಯೆಗಳು ಖಂಡಿತ ಇದೆ, ಆದ್ರೆ ಈ ಸಮಸ್ಯೆ ನಾವ್ ಎಲ್ಲಾ ಹೆಣ್ಮಕ್ಳಲ್ಲೂ ಎಲ್ಲಾರ ಮನೇಲೂ ನೋಡುವಂತದ್ದೇ. ಸೊ ಇವಾಗ ಒಂದು ಕ್ರೀಮ್ ಬಂತು ಹೊಸದಂದ್ರೆ ನನ್ಗೆ ಅದನ್ನ ಕೊಡ್ಸು, ನನ್ಗೆ ಅದ್ ಬೇಕು ಅನ್ನೋದು, ಅಥವಾ ಯಾವ್ದೋ ಒಂದ್ ಕ್ರೀಮ್ ಅಂತ ಇದು ಸ್ವಲ್ಪ ಫೇರ್ನೆಸ್ ಇರುತ್ತೆ, ಸ್ಕಿನ್ ಫೇರ್ ಮಾಡ್ತೇನೆ ನಾನು ಆ ಕ್ರೀಮ್ ನ ತಗೊಳ್ಬೇಕಂತ ಹೇಳುವಂತದ್ದು. ಸೊ ಈ ರೀತಿಯಾದ ಅಥವಾ ಒಂದು ಡ್ರೆಸ್ ಬಂತು, ಸೊ ನನ್ಗೆ ಇದೇ ತರ ಡ್ರೆಸ್ ಬೇಕು. ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರ ಮನೇಲೂ ನಾವ್ ನೋಡ್ತೀವಿ. ಸೊ ಆಸ್ ಪೇರೆಂಟ್ಸ್ ಆರ್ ಟೀಚರ್ಸ್ ನಾವ್ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ನಾವ್ ನೋಡೋದಾದ್ರೆ, ಸೊ ದ ಫಸ್ಟ್ ಥಿಂಗ್ ಐ ವುಡ್ ಆಲ್ವೇಸ್ ಸೇ ಇಸ್ ಒಂದು ಪಾಸಿಟಿವ್ ಯೂತ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ 5 C's ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕಾಂಪಿಟೆನ್ಸ್. ಸೊ ಇಲ್ಲಿ ಮತ್ತೆ ಅವರ ಸಾಮರ್ಥ್ಯ ಅನ್ನೋದ ಅರಿವನ್ನ ಆಸ್ ಪೇರೆಂಟ್ಸ್ ಅಥವಾ ಟೀಚರ್ಸ್ ಮಾಡ್ಕೋದು ಬಹಳ ಮುಖ್ಯ ಆಗುತ್ತೆ. ಈ ಸಾಮಾನ್ಯ ಈ ದೇಹದ ಸಮರ್ಥ ಈ ವಿಚಾರಕ್ಕೆ ನಡವಳಿಕೆ ವಿಚಾರಕ್ಕೆ ಬಂದು ಅವರು ಸಮರ್ಥರು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ.
ಇನ್ನೊಂದು ಕಾನ್ಫಿಡೆನ್ಸ್, ಸೊ ಆತ್ಮಸ್ಥೈರ್ಯ. ಸೊ ನಾನು ಏನೇ ಮಾಡಿದ್ರು ನಾನು ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ ಅದನ್ನ. ಸೊ ನನಗೆ ಕೆಲವೊಂದು ಸ್ಕಿಲ್ಸ್ ಇದೆ, ಅದರ ಅನುಗುಣದಿಂದ ನಾನು ಕಾನ್ಫಿಡೆಂಟ್ ಆಗ್ತೀನಿ ಅನ್ನೋ ಒಂದು ಮನೋಭಾವನೆ ಬರೋದಕ್ಕೆ ಪೂರಕವಾಗಿ ನಡ್ಕೊಳ್ಳುವಂಥದ್ದು. ಕನೆಕ್ಷನ್, ಸೊ ಇವಾಗ ಸುತ್ತಮುತ್ತ ಇರೋ ಜನರ ಜೊತೆ ಒಳ್ಳೆ ಒಡನಾಟ ಬೆಳೆಸ್ಕೊಳ್ಳುವಂಥದ್ದು. ಸೊ ಅವ್ರ ಜೊತೆ ಒಂದು ಒಳ್ಳೆ ಪಾಸಿಟಿವ್ ಕನೆಕ್ಷನ್ಸ್, ಪಾಸಿಟಿವ್ ಬಾಂಡ್ಸ್ ಓಪನ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಕೂಡ ಮಕ್ಕಳಿಗೆ ಓಕೆ, ಬರೀ ದೇಹದ ಆಕರ್ಷಣೆ ಮಾತ್ರ ಅಲ್ಲ, ಸೊ ನಾನು ಒಬ್ಬರ ಹತ್ರ ಚೆನ್ನಾಗಿ ಮಾತಾಡಿದ್ರು ಕೂಡ ಅಥವಾ ಚೆನ್ನಾಗಿ ನಡವಳಿಕೆ ತೋರಿಸಿದ್ರು ಕೂಡ ಅದರಿಂದ ಕೂಡ ಜನರಿಗೆ ನಾನು ಇಷ್ಟ ಆಗಬಲ್ಲೆ. ಸೊ ಆ ರೀತಿಯಾದಂತ ಒಂದು ಗುಣ ಕೂಡ ಬೆಳಿಬೇಕಾಗತ್ತೆ. ಕ್ಯಾರೆಕ್ಟರ್, ಸೊ ಇವೆಲ್ಲದರಿಂದ ಒಂದು ಮಗುವಿನ ವ್ಯಕ್ತಿತ್ವ ಕೂಡ ಸ್ಟ್ರಾಂಗ್ ಆಗಿ ಬೆಳೆಸುವಂತದ್ದು ಕೂಡ ಪೇರೆಂಟ್ಸ್ ಅಥವಾ ಟೀಚರ್ಸ್ ಒಂದು ಕರ್ತವ್ಯ ಹೌದು. ಸೊ ನನ್ನ ಕ್ಯಾರೆಕ್ಟರ್ ಅಲ್ಲಿ ಓಕೆ, ಸೊ ಇಲ್ಲಿ ಲುಕ್ಸ್ ಇಸ್ ಸಮಥಿಂಗ್ ದಟ್ ಮ್ಯಾಟರ್ಸ್ ಟು ಮೀ ಅನ್ನೋದನ್ನ ತೆಗೆದು ಹಾಕಿ, ಇಲ್ಲ ಒಂದು ವ್ಯಕ್ತಿತ್ವವನ್ನು ರೂಪುಗೊಳ್ಳೋಕೆ ಸಾಕಷ್ಟು ವಿಚಾರಗಳಿವೆ, ಅದೆಲ್ಲಾನು ಮುಖ್ಯ ಆಗತ್ತೆ. ಬರೀ ಅಂದ ಚಂದದಿಂದ ಮಾತ್ರ ವ್ಯಕ್ತಿತ್ವ ಬರಲ್ಲ ಅನ್ನೋದನ್ನ ಮನದಟ್ಟು ಮಾಡ್ಕೊಡೋದು ಕೂಡ ನಮ್ಮ ಕರ್ತವ್ಯ ಆಗತ್ತೆ. ಮತ್ತೆ ಕೇರಿಂಗ್, ಸೊ ಇತರರಿಗೆ ಸಹಾನುಭೂತಿ ತೋರ್ಸೋದು ಅಥವಾ ಅನುಕಂಪ ತೋರ್ಸೋದು ಅಥವಾ ಅವ್ರ ಜೊತೆ ಬೆರೆಯೋ ಅಂತದ್ದು, ಸೊ ಇದು ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಈ ಎಲ್ಲದನ್ನು 5 C's ಆರ್ ವೆರಿ ಪಾಸಿಟಿವ್ ಫಾರ್ ಯೂತ್ ಡೆವಲಪ್ಮೆಂಟ್. ಸೊ ಒಂದು ಮನೆ ಅಂತ ತಗೊಂಡಾಗ ಅಥವಾ ಶಾಲೆ ಅಂತ ತಗೊಂಡಾಗ ಈ 5 ಅಂಶಗಳಲ್ಲಿ ನಾವು ಮಕ್ಕಳ ಬೆಳವಣಿಗೆಗೆ ಏನ್ ಮಾಡ್ತಾ ಇದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಅದೇ ರೀತಿ ಬಾಡಿ ಇಮೇಜ್ ಇಶ್ಯೂಸ್ ಮನೇಲಿ ಮಾತಾಡಿದಾಗ ಹೇಗೆ ಅದಕ್ಕೆ ಪ್ರಿಪೇರ್ ಮಾಡೋದು ಅಂತ ಫಸ್ಟ್ ಮಕ್ಕಳಿಗೆ ಬಯಾಲಜಿ, ರಿಪ್ರೊಡಕ್ಷನ್ ಇದ್ರ ಬಗ್ಗೆ ನಾವು ಮುಂಚೆನೆ ತಿಳಿಸಿರೋದು ಉತ್ತಮ. ಸೊ ಅವ್ರು ಪೀರಿಯಡ್ಸ್ ಆಗಿ ಆಮೇಲೆ ಹೇಳ್ಕೊಡೋದಕ್ಕಿಂತ 1 year ಅಥವಾ 6 months ಮುಂಚೆ ನಾವು ಎಜುಕೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡ್ ದೇರ್ ಪರ್ಸೆಪ್ಷನ್ ಅಬೌಟ್ ದೇರ್ ಅಪಿಯರೆನ್ಸ್. ಸೊ ಅವರ ದೇಹದ ಚಿತ್ರಣ ಹೇಗಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವ್ರ ಏನಾದ್ರು ಸಮಸ್ಯೆಗಳನ್ನ ಹಂಚ್ಕೊಳಕ್ ಬಂದಾಗ, ಭಾವನೆಗಳನ್ನ ಹಂಚ್ಕೊಳಕ್ ಬಂದಾಗ ನಾವು ಅದನ್ನ ಮುಕ್ತವಾಗಿ ಕೇಳಿಸ್ಕೋಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಡು ನಾಟ್ ಜಂಪ್ ಟು ಅಡ್ವೈಸ್, ಡು ನಾಟ್ ಕಂಪೇರ್. ಸೊ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಅದು ಸಾಮಾನ್ಯವಾಗಿ ಮನೆಗಳಲ್ಲಿ ನಡೆಯುತ್ತೆ. ನೋಡು ಅವನು ನೋಡ್ ಕಲಿ, ನಿನ್ ವಯಸ್ಸೆ ಅವ್ನಿಗೆ, ಅವನೆಷ್ಟು ಜವಾಬ್ದಾರಿ ತಗೊಳ್ತಾನೆ, ನೀನ್ ಹೇಗಿದ್ಯಾ, ಅವಳು ನೋಡು ಅವಳು ಎಷ್ಟು ಎಕ್ಸರ್ಸೈಸ್ ಮಾಡಿ ನೀನೇನ್ ಹೀಗೆ, ಈ ತರದ್ದು ಸಾಕಷ್ಟು ಮನೆಗೆ ಆಗುವಂಥದ್ದು. ಸೊ ಅಡಾಲೆಂಟ್ ಎಸ್ಪೆಷಲಿ ಈ ರೀತಿಯಾದಂತ ಒಂದು ಫ್ರೆಂಡ್ಸ್, ಈ ರೀತಿಯಾದಂತ ಒಂದು ಅಡ್ವೈಸ್ ಕೊಟ್ರೆ ಅದು ಇಟ್ ಡಸಂಟ್ ಹೆಲ್ಪ್. ಅದಿನ್ನು ಅವರ ಒಂದು ಆತ್ಮಸ್ಥೈರ್ಯನ ಕುಗ್ಸತ್ತೆ ಹೊರತು ಅದು ಅವರಿಗೆ ಪಾಸಿಟಿವ್ ಆಗಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅಂಡ್ ಲಾಸ್ಟ್ಲಿ, ಡು ನಾಟ್ ಎಕ್ಸ್ಪೆಕ್ಟ್ ದೆಮ್ ಟು ಆಕ್ಟ್ ಆರ್ ಥಿಂಕ್ ಲೈಕ್ ಅನ್ ಅಡಲ್ಟ್. ರೈಟ್? ಸಾಮಾನ್ಯ ಹೇಳ್ತಾರೆ, ಇಷ್ಟು ದೊಡ್ಡವನಾಗಿದ್ಯಾ, ಒಂದಷ್ಟು ಬುದ್ಧಿ ಇಲ್ವಾ ನಿಮ್ಗೆ, ಇಷ್ಟು ಬೆಳ್ಕೊಂಡಿದ್ಯಾ, ಬುದ್ಧಿ ಇಲ್ವಾ, ಈ ರೀತಿ ಸುಮಾರಷ್ಟು ಕಮೆಂಟ್ಸ್ ಬರುತ್ತವೆ ಮನೆಯಲ್ಲೂ. ಆದ್ರೆ ಒಂದ್ ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಅವ್ರ ದೇಹದಲ್ಲಿ ಬದಲಾವಣೆ ಆಗಿದೆಯಾ ಹೊರತು ಮಾನಸಿಕವಾಗಿ ಅವರು ಅಥವಾ ಚಿಂತನಾತ್ಮಕವಾಗಿ ಅವ್ರ ಬೆಳವಣಿಗೆ ಆಗ್ಬೇಕು ಅಂದ್ರೆ ಅದಕ್ಕೆ ಇನ್ನೂ ಸುಮಾರು ಹಿಡಿಯುತ್ತೆ ಅಲ್ವಾ. ಅವರು ಅಡಲ್ಟ್ಸ್ ಅಲ್ಲ, ದೇ ಆರ್ ಬಡಿಂಗ್ ಟು ಬಿ ಅಡಲ್ಟ್ಸ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಕಾಮನ್ ಅಸಂಪ್ಷನ್ಸ್ ಹೆಣ್ಮಕ್ಳಲ್ಲಿ ಇರೋಂಥದ್ದು ಏನಂತಂದ್ರೆ, ಫಿಸಿಕಲಿ ಅಟ್ರಾಕ್ಟಿವ್ ಪೀಪಲ್ ಹ್ಯಾವ್ ಇಟ್ ಆಲ್. ಮೈ ವರ್ತ್ ಆಸ್ ಅ ಪರ್ಸನ್ ಡಿಪೆಂಡ್ಸ್ ಆನ್ ಹೌ ಐ ಲುಕ್. ಐ ಶುಡ್ always do whatever I can to look my best. If people knew how I really look, they would probably like me less. ರೈಟ್? ಸೊ ಈ ರೀತಿಯಾದಂತ ಭಾವನೆಗಳು ಹದಿಹರೆಯ ಮಕ್ಕಳಲ್ಲಿ, ಎಸ್ಪೆಷಲಿ 0 to around 14-15 years ಮಕ್ಕಳಲ್ಲಿ ಈ ತರ ಭಾವನೆಗಳು ಜಾಸ್ತಿ ಇರುತ್ತೆ. 10 to 14 years ಅಲ್ಲಿ ನಾವು ತುಂಬಾ ನೋಡ್ತೀವಿ ಈ ತರ ಭಾವನೆಗಳನ್ನ. ಬಟ್ ನಾನ್ ಚೆನ್ನಾಗ್ ಕಾಣಿಸ್ಬೇಕು, ಚೆನ್ನಾಗ್ ಕಾಣಿಸಿದ್ರೆ ಮಾತ್ರ ಎಲ್ಲರೂ ನನ್ನ ಇಷ್ಟಪಡ್ತಾರೆ, ನಾನು ಈ ರೀತಿ ಕಾಣಿಸೋದ್ರಿಂದ ಜನ ನನ್ನ ಇಷ್ಟ ಪಡದೇನೂ ಇರ್ಬೋದು, ಸೊ ಹಾಗಾಗಿ ನಾನು ಚೆನ್ನಾಗ್ ಡ್ರೆಸ್ ಮಾಡ್ಕೊಬೇಕು, ಚೆನ್ನಾಗ್ ಕಾಣಿಸ್ಬೇಕು ಅನ್ನೋ ಭಾವನೆಗಳು ತುಂಬಾ ಇರುತ್ತೆ. ಸೊ ನಿಮ್ಮ ಮಕ್ಕಳು ಈ ರೀತಿಯಾದಂತ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ನಾವ್ ಅದನ್ನ ಹೇಗೆ ಸರಿ ಮಾಡಬಹುದು ಅಥವಾ ಅವರಿಗೆ ಏನು ಕಿವಿ ಮಾತು ಹೇಳ್ಬೋದು ಅಂತ ನೋಡಿದಾಗ, ಫಸ್ಟ್ ಥಿಂಗ್ ಇಸ್ ಹೆಲ್ಪ್ ದ ಟೀನೇಜ್ ಟು ಅಪ್ರಿಶಿಯೇಟ್ ಆಲ್ ದ ಆಕ್ಟಿವಿಟೀಸ್ ದಟ್ ದ ಬಾಡಿ ಕ್ಯಾನ್ ಡೂ. ಸೊ ದೇಹ ಬಂದು ಬರೀ ಅಟ್ರಾಕ್ಟಿವ್ ಆಗಿ ಕಾಣ್ಲಿಕ್ಕೆ ಮಾತ್ರ ಅಲ್ಲ, ಅದು ಸಾಕಷ್ಟು ಆಕ್ಟಿವಿಟೀಸ್ ನ ಮಾಡತ್ತೆ, ಅದನ್ನ ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದನ್ನ ಕಲಿಯೋದು. ನಾವ್ ದಪ್ಪ ಇದ್ರೂ ಪರವಾಗಿಲ್ಲ, ನಾವ್ ಸಣ್ಣ ಇದ್ರೂ ಪರವಾಗಿಲ್ಲ, ಎಲ್ಲಾ ಆಕ್ಟಿವಿಟೀಸು ನಾವು ಮಾಡ್ಬೋದು, ಅದನ್ನ ಅರ್ಥ ಮಾಡಿಸೋದು. ರಿಮೆಂಬರ್ ದಟ್ ಎವ್ರಿ ಬಾಡಿ ಇಸ್ ಡಿಫ್ರೆಂಟ್. ಪ್ರತಿಯೊಬ್ಬರ ದೇಹನೂ ಡಿಫ್ರೆಂಟ್. ಸೊ ಹಾಗಿರ್ಬೇಕಾದ್ರೆ ಎಲ್ಲರೂ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರಿಗೂ ಒಂದೇ ತರದಂತ ಐಡಿಯಲ್ ಬಾಡಿ ಇಮೇಜ್ ಇರೋದು ಸಾಧ್ಯ ಇಲ್ಲ ಅಂತ ಮನದಟ್ಟು ಮಾಡ್ಕೊಳ್ಳೋದು. ರಿಮೆಂಬರ್ ದಟ್ ಟ್ರೂ ಬ್ಯೂಟಿ ಇಸ್ ನಾಟ್ ಸ್ಕಿನ್ ಡೀಪ್. ಸೊ ಬರೀ ಚರ್ಮಕಾಂತಿ ಅಥವಾ ಒಂದು ದೇಹದಲ್ಲಿ ಮಾತ್ರ ನಾವು ಬ್ಯೂಟಿನ ಅಳೆಯೋದಲ್ಲ, ಬ್ಯೂಟಿ ಇಸ್ ಸಮಥಿಂಗ್ ಬಿಯಾಂಡ್ ದಟ್ ಅನ್ನೋದು ಕೂಡ ತೋರಿಸ್ಕೊಡುವಂಥದ್ದು.
ಸ್ಟಾಪ್ ಲೇಬಲಿಂಗ್ ಆರ್ ಕಾಲಿಂಗ್ ನೇಮ್ಸ್. ಸೊ ಇವಾಗ ನಾವೇ ಪೋಷಕರಾಗಿ ಶಿಕ್ಷಕರಾಗಿ ಅವರಿಗೆ ನೇಮ್ಸ್ ನ ಕರೆಯೋದಾಗಿರ್ಬೋದು, ಅಥವಾ ಅವರಿಗೆ ಒಂದು ಹೆಸರು ಅಡ್ಡ ಹೆಸರುಗಳನ್ನ ಹಿಡಿದು ಕರೆಯೋದಾಗಿರ್ಬೋದು, ಈ ರೀತಿ ಮಾಡುತ್ತೆ ಅದು ಕೂಡ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ವೇರ್ ಕ್ಲೋತ್ಸ್ ದಟ್ ಆರ್ ಕಂಫರ್ಟಬಲ್ ಅಂಡ್ ಹೆಲ್ಪ್ಸ್ ಎಕ್ಸ್ಪ್ರೆಸ್ ಹಿಸ್ ಆರ್ ಹರ್ ಪರ್ಸನಲ್ ಸ್ಟೈಲ್. ಸೊ ಅವರಿಗೆ ಕಂಫರ್ಟಬಲ್ ಆಗುವಂತ ಬಟ್ಟೆಗಳನ್ನ ಹಾಕೋದಿಕ್ಕೆ ಸಹಾಯ ಮಾಡೋದು, ಅಟ್ ದ ಸೇಮ್ ಟೈಮ್ ಅವ್ರದೇ ಆದಂತ ಒಂದು ಸ್ಟೈಲ್ ನ ಡೆವಲಪ್ ಮಾಡ್ಕೊಳ್ಳೋದಿಕ್ಕೆ ಎನ್ಕರೇಜ್ ಮಾಡೋದು, ಇದು ಕೂಡ ಅವರ ಒಂದು ಆತ್ಮಸ್ಥೈರ್ಯನ ಹೆಚ್ಚಿಸುತ್ತೆ. ಅಟ್ ದ ಸೇಮ್ ಟೈಮ್ ಬಿ ಅಸರ್ಟಿವ್ ಟು ದೋಸ್ ಹೂ ಕಮೆಂಟ್ ಆನ್ ಅಪಿಯರೆನ್ಸ್. ಸೊ ನಮ್ಮ ಒಂದು ಅಪಿಯರೆನ್ಸ್ ಬಗ್ಗೆ ಅಥವಾ ದೇಹ ಚಿತ್ರಣದ ಬಗ್ಗೆ ಯಾರೇ ಕಮೆಂಟ್ ಮಾಡಿದ್ರು ಕೂಡ ಅದನ್ನ ನಾವು ನಮಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಹಾಗೆ ನೇರವಾಗಿ ಹೇಳೋ ಅಂತ ಒಂದು ಭಾವನೆ ಕೂಡ ಬೆಳೆಸ್ಕೊಡ್ಬೇಕು. ಡೆವಲಪ್ ಎ ವೇರಿಡ್ ಐಡೆಂಟಿಟಿ, ಅಂದ್ರೆ ಜಾಸ್ತಿ ನನ್ನ ಒಂದು ದೇಹ ಲಕ್ಷಣಗಳು ಅಥವಾ ಚಿತ್ರಣದಿಂದ ಮಾತ್ರ ನಾನು ಅಲ್ಲ, ಸೊ ನಾನು ಅದಕ್ಕಿಂತ ಜಾಸ್ತಿ ಇದೆ, ನನ್ನ ವ್ಯಕ್ತಿತ್ವದಲ್ಲಿ ಇನ್ನು ಬೇರೆ ಒಂದು ಅಂಶಗಳು ಇದೆ ಅನ್ನೋದನ್ನ ಕಲಿಯುವಂತದ್ದು. ಸೊ ಇದೆಲ್ಲದ್ರ ಜೊತೆಗೆ ನಾವು ಇನ್ನೂ ಒಂದು ದೊಡ್ಡ ರೋಲ್ ಏನ್ ಪ್ಲೇ ಮಾಡ್ಬೇಕು ಅಂತ ಮಾಧ್ಯಮಗಳಿಂದ ಬರುವಂತ ಮೆಸೇಜ್, ಸೊ ಅದರ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಎಲ್ಲರೂ ಆವರೇಜ್ ಮನುಷ್ಯನ ಹೋಲಿಕೆ ಇರೋದಿಲ್ಲ ಅಂತ. ಸಾಮಾನ್ಯ ಮನುಷ್ಯರಲ್ಲಿ ನಾವು ನೋಡಿದ್ರೆ ಎಲ್ಲರೂ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ತೋರಿಸ್ಕೊಡ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಹ್ಯಾವ್ ಟು ಪಾಯಿಂಟ್ ಔಟ್ ಹೌ ಬಾಡಿ ಶೇಪ್ ಆಗಿರ್ಬೋದು, ಮುಖದಲ್ಲಿ ಆದಂತ ಕೆಲವು ಬದಲಾವಣೆಗಳಾಗಿರ್ಬೋದು, ಹೇಗೆ ಚಿಂತನೆ ಈ ರೀತಿಯಾದ ಇದು ಕನ್ಸ್ಯೂಮರ್ ನನ್ನ ಒಂದು ಪ್ರಾಡಕ್ಟ್ ಸೇಲ್ ಆಗಿ ಅಂತ ಅವ್ರು ಈ ರೀತಿ ಮಾಡ್ತಾ ಇರ್ಬೋದೇ ಹೊರತು, ಸೊ ಈ ಒಂದು ವ್ಯಕ್ತಿ ಹೀಗೆ ಅಂತ ಅವ್ರು ಹೇಳಲಿಕ್ಕೆ ಬರಲ್ಲ. ಅಲ್ಲಿ ನಾವು ವ್ಯಕ್ತಿನ ನೋಡಿ ಪ್ರಾಡಕ್ಟ್ ನ ಉದ್ದೇಶ ಇರೋದು ಪ್ರಾಡಕ್ಟ್ ಸೇಲ್ ಆಗಿ ಒಂದು ಸ್ವಲ್ಪ ನೋಡುವ ಎಷ್ಟೊಂದ್ ಜನ ಸಾಧನೆ ಮಾಡಿರ್ತಾರೆ. ಸೊ ಆತರ ಸಾಧಕರಲ್ಲಿ ಎಷ್ಟು ಜನ ಅವರ ಒಂದು ದೇಹ ಆಕರ್ಷಣೆ ಅಥವಾ ದೇಹದ ಚಿತ್ರಣಕ್ಕೆ ತುಂಬಾ ಒತ್ತು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತೆ ನನ್ನ ವ್ಯಕ್ತಿತ್ವ ಅನ್ನೋದು ನನ್ನ ದೇಹದ ಚಿತ್ರಣದಲ್ಲಿ ಮಾತ್ರ ಇಲ್ಲ, ಅದಕ್ಕೂ ಮೀರಿ ಕೆಲವು ನನ್ನ ಕಲೆಗಳ ಮೇಲೆ ಆಧಾರಿತವಾಗಿ ಅನ್ನೋದನ್ನ ತೋರಿಸುವಂಥದ್ದು. ಕೊನೆಯದಾಗಿ ಮೆಸೇಜಸ್ ರೆಗ್ಯುಲರ್ ತಂದೆ ತಾಯಿಯಾಗಿ ಪೋಷಕರಾಗಿ ನಾವು ಕೂಡ ಈ ಮೆಸೇಜಸ್ ನ ಪಾಲನೆ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಇದನ್ನ ನಾವು ಮಾಡ್ಲಿಂಗ್ ಅಂತ ಕರಿತೀವಿ. ಸೊ ಹೇಗೆ ಅಂತಂದ್ರೆ ನಾನು ಯಾವ್ದಕ್ಕೆ ಒತ್ತು ಕೊಡ್ತೀನೋ ಸೊ ನನ್ನ ಮಕ್ಕಳು ಕೂಡ ಅದಕ್ಕೆ ಒತ್ತು ಕೊಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೋಶಿಯಲ್ ಸ್ಟಡೀಸ್ ಕೂಡ ಹೇಳುತ್ತೆ ದಟ್ ಅಮ್ಮಂದ್ರು ತುಂಬಾ ಬ್ಯೂಟಿ ಕಾನ್ಶಿಯಸ್, ತುಂಬಾ ಪರ್ಟಿಕ್ಯುಲರ್ ಆದ್ರೆ ಮಕ್ಕಳು ಕೂಡ ಅದನ್ನ ಹೋಲ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಮಿಲರ್ಲಿ ವಿತ್ ಫಾದರ್ಸ್ ಆಲ್ಸೋ. ಸೊ ನಾವು ತಂದೆ ತಾಯಿಯಾಗಿ ಹೇಗೆ ಡೀಲ್ ಮಾಡ್ತೀವಿ, ನಮ್ಮನ್ನ ನಾವು ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಹದಿಹರೆಯದ ಮಕ್ಕಳು ಕೂಡ ನಮ್ಮನ್ನ ನೋಡಿ ತುಂಬಾ ಕಲಿತಾರೆ. ಸೊ ಇವಾಗ ನಾವು ರೆಗ್ಯುಲರ್ ಆಗಿ ವಾಕಿಂಗ್ ಹೋಗಿ ಫಿಟ್ನೆಸ್ ಅಲ್ಲಿ ಮಾಡ್ತಾ ಇದ್ರೆ ಅದೇ ರೀತಿ ಅವರು ಕೂಡ ಅದನ್ನ ಅಳವಡಿಸ್ಕೊತಾರೆ. ಇಲ್ಲದೆ ಇದ್ರೆ ಅವರು ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಇದೆ. ಸೊ ಇದೆಲ್ಲದನ್ನು ನೋಡಿ ಕೂಡ ಕೆಲವೊಂದು ಮಕ್ಕಳಲ್ಲಿ ಈ ತರ ಒಂದು ಬಾಡಿ ರಿಲೇಟೆಡ್ ಇಮೇಜಸ್ ರಿಲೇಟೆಡ್ ಇಶ್ಯೂಸ್ ಸಾಕಷ್ಟು ಸಿವಿಯರ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಬಂದಾಗ ನಾವು ನೋಡೋದಾದ್ರೆ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ಫಿಯರ್ ಆಫ್ ಕನ್ಫ್ಯೂಷನ್ ಅಂಡ್ ವಿಡ್ರಾಲ್ ಆಗಿರ್ಬೋದು, ಅಥವಾ ಅಬ್ಸೆಸ್ ಕನ್ಸರ್ನ್ ಅಬೌಟ್ ನನ್ನ ಒಂದು ಅಪಿಯರೆನ್ಸ್ ಬಗ್ಗೆ ನನಗೆ ತೀರಾ ಚಿಂತೆ, ಆ ರೀತಿ ಆಗಿರ್ಬೋದು, ಅಥವಾ ಎಕ್ಸೆಸಿವ್ ಡಯಟಿಂಗ್ ಅಥವಾ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಸೋಷಿಯಲ್ ಸಿಚುಯೇಷನ್ಸ್ ಗೆ ಎಕ್ಸ್ಪೋಸ್ ಮಾಡ್ಕೋಬೇಕಾದ್ರೆ ಅವರು ತುಂಬಾ ಹೆದರ್ಕೊಳ್ಳುವಂತ ಸಂದರ್ಭಗಳಾಗಿರ್ಬೋದು, ಅಥವಾ ಶಾಲೆಗಳಲ್ಲಿ ಅಥವಾ ಕಾಲೇಜಲ್ಲಿ ಅವ್ರನ್ನ ರೇಗ್ಸೋ ಅಂತದ್ದು ಅಥವಾ ಅವ್ರಿಗೆ ಅಡ್ಡ ಹೆಸರುಗಳನ್ನ ಹಿಡಿದು ಕರೆಯೋ ಅಂತದ್ದಾಗಿರ್ಬೋದು, ಅಥವಾ ಖಿನ್ನತೆ, ಈ ಯಾವುದೇ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ನಾವು ಅದನ್ನ ಇಮಿಡಿಯೇಟ್ ಆಗಿ ತಜ್ಞರಿಗೆ ತೋರಿಸ್ಬೇಕಾಗತ್ತೆ, ತಜ್ಞರ ಸಲಹೆ ಪಡ್ಕೊಳ್ಳೇಬೇಕಾಗತ್ತೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. The session is now open for questions. ಯಾರಿಗಾದ್ರೂ ಡೌಟ್ಸ್
ಇದು ಇದ್ರೆ ಈಗ ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಸುಮಾರು ಜನ ಕೈ ಎತ್ತಾ ಇದ್ರು ಮಧ್ಯೆ. ಹೇಳಿದ್ವಿ ಕೊನೆಯಲ್ಲಿ ಪ್ರಶ್ನೆಗಳನ್ನ ತೆಕ್ಕೋತೀವಿ ಅಂತ. ಯಾರಿಗಾದ್ರೂ ಏನೇ ಪ್ರಶ್ನೆಗಳು ಕೇಳುವಂತದ್ದಿದ್ರೆ ದಯಮಾಡಿ ಈಗ ಕೇಳ್ಬಹುದು.